ಪ್ರೈಸ್ 2,80,000 ಬಂದ್ರೆ ಗಾಡಿ ಕೊಡ್ತೀನಿ ಫೈನಲ್. 2,80,000. 2,80,000 ಆಗಿದೆ. ಎಲ್ಲಿಗೆ ಬರಬೇಕು ಸರ್? ಸರ್ ಬಜಾರಲ್ಲಿ ಕಾರ್ಗಳು ಬೇಕಂದ್ರೆ ನಮ್ಮ ಶೋರೂಮ್ ಸಾಗರ್ ಕಾರ್ಸ್ಗೆ ಬರಬೇಕು ಸರ್. ಕ್ರೆಟಾ ಬಜೆಟ್ ಅಲ್ಲಿ ಆಡಿ Q3. ಹೌದು ಸರ್, ಬರೀ 8 ಲಕ್ಷಕ್ಕೆ ಕೊಡ್ತಾ ಇದೀನಿ ಸರ್. 2,30,000 ಬಂದ್ರೆ ಗಾಡಿ ಕೊಡ್ತೀನಿ. 2,30,000. 6,80,000ಕ್ಕೆ 19 ಮಾಡಲ್ಲ. 19 ಮಾಡಲ್, ಅದನ್ನು ಆಟೋಮೆಟಿಕ್ ಡೀಸೆಲ್ ಕಾರ್ ಕೊಡ್ತಾ ಇದೀನಿ. ಎಸ್ಕೆರಿ ಅವರು ಅವರಿಗೆ ಹಾಸನ್ ಅವರಿಗೆ ಒಂದು ಆಫರ್ 2,70,000 ಬಂದ್ರೆ ಗಾಡಿ ಕೊಡ್ತೀನಿ. 2,70,000. ಹೌದು, ಧಮಾಕ ಸ್ಟಾಕ್ ಬಂದಿದೆ ನೋಡಬಹುದು. ನಿಮ್ಗೆ ಆಲ್ಟೋ K10 ಬೇಕಾ, ಕ್ವಿಡ್ ಬೇಕಾ, ನಿಮ್ಗೆ ಬ್ರಿಯೋ ಬೇಕಾ, KU 100 ಬೇಕಾ, ಮೈಕ್ರಾ ಬೇಕಾ, ನ್ಯಾನೋ ಬೇಕಾ, ನಿಮ್ಗೆ ಇಲ್ಲ ಟಾಟಾ ನೆಕ್ಸಾನ್ ಬೇಕಾ, ವೆಂಟೋ ಬೇಕಂದ್ರೆ, ಶಿಫ್ಟ್ ಬೇಕಂದ್ರೆ, i20 ಯಾವ್ದು ಗಾಡಿ ಬೇಕು ಸರ್? ಎಂತ ಗಾಡಿ ಇಲ್ಲ ಅಂತ ಇಲ್ಲ. 45 ಬಂದ್ರೆ ಗಾಡಿ ಕೊಡ್ತೀನಿ. 3,10,000 ಬಂದ್ರೆ ಗಾಡಿ ಕೊಡ್ತೀನಿ. 3,10,000. ಹೌದು, 23,000 ಇಟ್ಕೊಂಡು ಬನ್ನಿ, ಲೋನ್ ಮಾಡ್ಕೊಡ್ತೀನಿ. ಇಟ್ಟಿಗಾದಲ್ಲಿ ಪೆಟ್ರೋಲ್ ಅಲ್ಲ, ಇದು ಡೀಸೆಲ್ ವೆಹಿಕಲ್. ಅದನ್ನು VDI ವಿತ್ ABS 2015 ಮಾಡಲ್. 33,000 ಹೊಡಿರೋದು ಗಾಡಿ. 12 ಮಾಡಲ್ ಪಜೆರೋ ಸ್ಪೋರ್ಟ್ 83,000 ಹೊಡಿಯೋದು. ಬೇರೆ ಡೀಸೆಲ್ ಹಾಕಿ ಯೂಸ್ ಮಾಡಬೇಕು ಸರ್. ಲೋನ್ಗಳಿಗೆ ಅಂದ್ರೆ ಸರ್ ಕಾಶ್ಮೀರ್ ಟು ಕನ್ಯಾಕುಮಾರಿ ಬಂದು ಕಸ್ಟಮರ್ಗೆ ಲೋನ್ಗಳು ಮಾಡ್ಕೊಡ್ತೀನಿ ಸರ್. 100% ಡೆಡ್ ಲೈನ್ 2,80,000 ಬಂದ್ರೆ ಗಾಡಿ ಕೊಡ್ತೀನಿ. 2,80,000. ಹೌದು, ಚಾಲೆಂಜ್ ಮಾಡ್ತೀನಿ. ಯಾರು ಕೊಡಲ್ಲ, ಬೇರೆ 6.5 ಲಕ್ಷ ಬಂದ್ರೆ ಗಾಡಿ ಕೊಡ್ತೀನಿ. 6.5 ಲಕ್ಷಕ್ಕೆ 19 ಮಾಡಲ್. 19 ಮಾಡಲ್ ಕ್ರೆಟಾ ಸಿಂಗಲ್ ಓನರ್ ವೆಹಿಕಲ್, 33,000 ಕಿಲೋಮೀಟರ್ ಡೀಸೆಲ್ ವೆಹಿಕಲ್. ಮಾಡಿ ಹೋಗಿ 360 ಕೊಡ್ತೀನಿ. 3.5 ಇಲ್ಲ 360. 3.5 ಮಾಡಿ ಸರ್. 360 ನೀವು ಪೆಟ್ರೋಲ್ ಹಾಕಿ ಯೂಸ್ ಮಾಡ್ಬೇಕು ಅಂತ ಗಾಡಿಗಳು ಕೊಡ್ತೀನಿ ಸರ್ ನಿಮ್ಗೆ. 2,80,000. 1,90,000 ಬಂದ್ರೆ ಗಾಡಿ ತಗೊಂಡ್ ಹೋಗ್ಬೇಕು ಅವರು. 3,99,000. ಹೌದು, 3,99,000ಗೆ ಫೈನಲ್. ಇದು 3 ಲಕ್ಷಕ್ಕೆ. 3 ಲಕ್ಷಕ್ಕೆ ರ್ಯಾಪಿಡ್ 19 ಮಾಡಲ್. ರೀಸನಬಲ್ ಪ್ರೈಸ್ ಅಲ್ಲಿ ಒಂದು ಹ್ಯಾಶ್ ಬ್ಯಾಕ್ ಕಾರ್ಸ್ ಅಲ್ಲಿ ಪ್ರೈಸ್ ಅಲ್ಲಿ ನಾನು XUV ಕಾರ್ ಕೊಡ್ತಾ ಇದ್ದೀನಿ. 1,20,000 ಬಂದ್ರೆ ಗಾಡಿ ಕೊಡ್ತೀನಿ. 3,20,000. ಈ ಶೋರೂಮ್ ಅಲ್ಲಿ ನೀವು ವರ್ಷದ ಮೂಲ ಯಾವಾಗಾದ್ರೂ ಬನ್ನಿ, ನಿಮ್ಗೆ RTO ಟ್ರಾನ್ಸ್ಫರ್ ಫ್ರೀ ಇರುತ್ತೆ, ಒಂದು ಜನರಲ್ ಸರ್ವಿಸ್ ಫ್ರೀ ಮಾಡ್ಕೊಡ್ತಾರೆ, ನಿಮ್ಗೆ 3M ಪಾಲಿಶ್ ಫ್ರೀ ಮಾಡ್ಕೊಡ್ತಾರೆ, ಅಂಡ್ ಕಾಶ್ಮೀರ್ ಟು ಕನ್ಯಾಕುಮಾರಿ ಎಲ್ಲಿಂದನಾದ್ರೂ ಬನ್ನಿ ಲೋನ್ ಆಪ್ಷನ್ ಕೂಡ ಮಾಡ್ಕೊಟ್ಬಿಡ್ತಾರೆ. ಸೊ ನಾವಿವತ್ತು ಎಲ್ಲಿ ಬಂದಿದ್ದೀವಿ ಅಂತ ಗೊತ್ತಲ್ಲ, ನಮ್ಮ ಸಾಗರ್ ಕಾರ್ಸ್ಗೆ ಬಂದಿದ್ದೀವಿ. ಇಲ್ಲಿ ಕಾರ್ಗಳನ್ನ ತಗೊಂಡ್ರೆ ನೀವು ಜಸ್ಟ್ ಡೀಸೆಲ್ ಅಥವಾ ಪೆಟ್ರೋಲ್ ಹಾಕೋಬೇಕು, ಓಡಿಸ್ತಾ ಇರಬೇಕು. ಹೌದು ಸರ್. ನಮ್ಮ ಜೊತೆ ಆಕಿಬ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಹೇಮಂತ್, ಹೆಂಗಿದ್ದೀರಾ? ತಿಂಗಳಾದ್ಮೇಲೆ ಒಂದು ವಿಡಿಯೋ ಮಾಡ್ತಾ ಇದೀವಿ ಸಾಗರ್ ಕಾರ್ಸ್ ಅಲ್ಲಿ. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಏನೇನೆಲ್ಲ ಆಫರ್ಗಳನ್ನ ಕೊಡ್ತಾ ಇದ್ದೀರಾ? ಆಫರ್ಗಳು ಈ ಬಾರಿ ನಮ್ಮ ಶೋರೂಮ್ ಸಾಗರ್ ಕಾರ್ಸ್ ಅಲ್ಲಿ ನಾವು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು, ನಮ್ಮ ಶೋರೂಮ್ ಅಲ್ಲಿ ನಿಮಗೆ ಒಂದು ಜನರಲ್ ಚೆಕಪ್ ಮಾಡ್ಕೊಡ್ತೀನಿ ಡೆಲಿವರಿ ಟೈಮಲ್ಲಿ, ಆ್ಯಂಡ್ ಪ್ಲಸ್ ನಿಮಗೆ ಒಂದು ಸರ್ವಿಸ್ ಮಾಡ್ಕೊಡ್ತೀನಿ, ಪ್ಲಸ್ ಆ್ಯಂಡ್ ನಮ್ಮ ಕಡೆಯಿಂದ ಒಂದು ಆಟೋ ಟ್ರಾನ್ಸ್ಫರ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. ಈ ಆಫರ್ ಅಂತ ಎಲ್ಲರೂ ಕೊಡ್ತಾ ಇದ್ದಾರೆ. ಆಫರ್ ಕೊಡೋದು ಇಷ್ಟ ಇಲ್ಲ, ಮೇನು ಗಾಡಿ ಪ್ರೈಸಿಂಗ್ ಅಲ್ಲಿ ಕೊಡಬೇಕು. ಗಾಡಿ ಪ್ರೈಸಿಂಗ್ ಅಲ್ಲಿ ಕೊಟ್ರೇನೆ ಕಸ್ಟಮರ್ ಡೈರೆಕ್ಟ್ಲಿ ನಮ್ಮ ಶೋರೂಮ್ಗೆ ಬರೋದು. ಅದಕ್ಕೋಸ್ಕರ ನನ್ನ ಹತ್ರ ಈ ಬಾರಿ ನೀವು ನೋಡ್ಕೊಂಡ್ಲಿ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಮಾರ್ಕೆಟಿಂದ 20% 30% ಡಿಸ್ಕೌಂಟ್ ಅಲ್ಲಿ ಗಾಡಿಗಳು ಕೊಡ್ತಾ ಇದ್ದೀರಿ. ಬನ್ನಿ, ಬೇಕಂದ್ರೆ ವಿಡಿಯೋಲಿ ಕಂಪ್ಲೀಟ್ ನಿಮಗೆ ವಿಡಿಯೋ ತೋರಿಸ್ತೀನಿ, ಗಾಡಿಗಳು ಪ್ರೈಸಿಂಗ್ ತೋರಿಸ್ತೀನಿ, ಎಲ್ಲ ಆಲ್ಮೋಸ್ಟ್ ಏನೇನು ಪ್ರೈಸ್ ಹೇಳ್ತಾ ಇದೀನಿ ಮಾರ್ಕೆಟ್ ಕಂಪೇರ್ ಮಾಡ್ಕೊಂಡು ಕಸ್ಟಮರ್ ಅಕಸ್ಮಾತ್ ನಾನು ಕೊಡ್ತಾ ಇರೋ ಪ್ರೈಸ್ ಇಂದ ಮಾರ್ಕೆಟ್ ಅಲ್ಲಿ ಗಾಡಿಗಳು ಸಿಗ್ತಾ ಇದ್ರೆ ನನಗೆ ಬನ್ನಿ ತೋರಿಸ್ಲಿ, ಅದನ್ನ 25% ಮೈನಸ್ ಮಾಡಿ ಡಿಸ್ಕೌಂಟ್ ಅಲ್ಲಿ ನಾನು ಗಾಡಿ ಕೊಡ್ತೀನಿ. 25% ಕೊಡ್ತೀನಿ ಸರ್. 25% ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಎಲ್ಲಿ ಬರುತ್ತೆ ಸರ್ ಸಾಗರ್ ಕಾರ್ಸ್? ಸಾಗರ್ ಕಾರ್ಸ್ ಶೋರೂಮ್ ಜಯನಗರ್ 3rd ಬ್ಲಾಕ್ ನಿಯರ್ ಬೈ ಸ್ವಿಮ್ಮಿಂಗ್ ಪೂಲ್. ಗೊತ್ತಾಗಿಲ್ಲ ಅಂದ್ರೆ ಜಯನಗರ್ 3rd ಬ್ಲಾಕ್ ಅಲ್ಲಿ PM ಸ್ವಿಮ್ಮಿಂಗ್ ಪೂಲ್ ಇದು ಮಾದನ್ ಪಾರ್ಕ್ ಹತ್ರ, ಅಲ್ಲಿ ಬನ್ನಿ ನಮ್ಗೆ ಕಾಲ್ ಮಾಡಿ, ಅಲ್ಲಿ ನಾನು ಗೈಡ್ ಮಾಡ್ಕೊಂಡು ನಮ್ಮ ಶೋರೂಮ್ಗೆ ಕಟ್ಕೊಳ್ತೀನಿ ಅಲ್ವಾ. ಸುಮಾರು 35-40 ಕಾರ್ಗಳಿದೆ, ಎಲ್ಲಾನು ಸಖತ್ತಾಗಿರೋ ಪ್ರೈಸಿಂಗ್ ಅಲ್ಲಿ ಕೊಡ್ತಾರೆ. 100% ಸರ್. ನಿಮಗೆ ಸ್ಮಾಲ್ ಕಾರ್ ಇಂದ ಹಿಡಿದು ನಿಮಗೆ ಲಕ್ಸುರಿ ಪ್ರೀಮಿಯಂ ಕಾರ್ಸ್ ಗಾಡಿಗಳು ತೋರಿಸ್ತೀನಿ. 1.5 ಲಕ್ಷಕ್ಕೂ ಕಾರ್ ಸಿಗುತ್ತೆ, 20 ಲಕ್ಷಕ್ಕೂ ಕಾರ್ ಸಿಗುತ್ತೆ, ಸುಮಾರು 40-45 ಕಾರ್ಗಳಿದೆ. 100% ಬೇಕು ಅಂದ್ರೆ ಲೋನ್ ಪರ್ಸೆಂಟ್ ಸರ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಅಪ್ ಟು ಅವ್ರಿಗೆ ಸಿಬಿಲ್ ಪ್ಲಸ್ ಮೇನ್ ಸಿಬಿಲ್ ಅಂಡ್ ಟ್ರಾನ್ಸಾಕ್ಷನ್ಸ್ ಇವೆರಡೂ ಚೆನ್ನಾಗಿ ಇಟ್ಕೊಂಡು ಅವ್ರ ಇನ್ಕಮ್ ಪ್ರೂಫ್ ಎಲ್ಲ ಇಟ್ಕೊಂಡಿದ್ರೆ ಆರಾಮಾಗಿ ಲೋನ್ ಮಾಡ್ಕೊಡ್ತೀನಿ. ಅದನ್ನು ಪೂರ್ತಿ ಬ್ಯಾಂಗ್ಳೂರಲ್ಲ, ಪೂರ್ತಿ ಕರ್ನಾಟಕ ಅಲ್ಲ, ಪೂರ್ತಿ ಪ್ಯಾನ್ ಇಂಡಿಯಾಗೆ ಲೋನ್ ಮಾಡ್ಕೊಡ್ತೀನಿ. ಪ್ಯಾನ್ ಇಂಡಿಯಾ ಕಾಶ್ಮೀರ್ ಟು ಕನ್ಯಾಕುಮಾರಿ ಲೋನ್ ಮಾಡ್ಕೊಡ್ತೀನಿ. ಸ್ಟಾರ್ಟ್ ಮಾಡೋಣ ಸರ್. ಬನ್ನಿ ಸರ್. ಜಯನಗರ್ 3rd ಬ್ಲಾಕ್ ಸ್ವಿಮ್ಮಿಂಗ್ ಪೂಲ್ ಸಾಗರ್ ಕಾರ್ಸ್ ಅಂತ. ಗೊತ್ತಾಗಿಲ್ಲ ಡಿಸ್ಟ್ರಿಕ್ಟ್ ಹೇಮಂತ್ ಅವರು ಮ್ಯಾಪ್ ಹಾಕಿರ್ತಾರೆ, ಇಲ್ಲ ಅಂದ್ರೆ ಗೂಗಲ್ ಅಲ್ಲಿ ಹೋಗಿ ಸಾಗರ್ ಕಾರ್ಸ್ ಟೈಪ್ ಮಾಡಿ ನಮ್ಮ ಲೊಕೇಶನ್ ಬಂದ್ಬಿಡುತ್ತೆ. ಬನ್ನಿ ಸ್ಟಾರ್ಟ್ ಮಾಡ್ಬಿಡೋಣ ವಿಡಿಯೋನ. ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ಸರ್. ಬನ್ನಿ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಫಸ್ಟ್ ನೋಡ್ತಾ ಇರ್ಬೋದು ಒಂದು ಟಾಟಾ ನ್ಯಾನೋ ಇದೆ. ನ್ಯಾನೋ ಬಗ್ಗೆ ಹೇಳಿ ಸರ್. ಸರ್ ನ್ಯಾನೋ ಬೇಕಂತ ನ್ಯಾನೋ ನೋಡ್ತಾ ಇದ್ದೀನಿ. ನನ್ನ ಹತ್ರ ಬೆಸ್ಟ್ ಗಾಡಿ ಕೊಡ್ತಾ ಇದೀನಿ. ಸಿಟಿಯಲ್ಲಿ ಓಡಾಡಕ್ಕೆ ಒಂದು ರೀಸನಬಲ್ ಗಾಡಿ ನೋಡ್ತಾ ಇದ್ದೀರಾ. ಟಾಟಾ ನ್ಯಾನೋ ಇದೆ, XT ಟಾಪ್ ಎಂಡ್ ವೇರಿಯಂಟ್ ನೋಡ್ತಾ ಇದ್ದೀರಾ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ, ಅಂಡ್ ಕಂಪನಿ ಸಿಸ್ಟಮ್ ಬರುತ್ತೆ, ಪ್ಲಸ್ ಕಸ್ಟಮರ್ ಡ್ರಿವನ್ ಅರೌಂಡ್ 29,000 ಸಿಂಗಲ್ ಓನರ್ ವೆಹಿಕಲ್. ಮೈಲೇಜ್ ಸಿಟಿಯಲ್ಲಿ ಒಂದು ಟೂ ವೀಲರ್ ತರ ಮೈಲೇಜ್ ಬರುತ್ತೆ, 20-25 ಬರುತ್ತೆ ಮೈಲೇಜ್ ಸಿಟಿಯಲ್ಲಿ, 30 ಬರ್ಬೋದು. ಪ್ರೈಸಿಂಗ್ ನೋಡ್ತಾ ಇದ್ರೆ 1,95,000 ಹೇಳ್ತದೆ. ಫೈನಲ್ ಒಂದೇ ಬೆಲೆ 1,70,000 ಬಂದ್ರೆ ಗಾಡಿ ಕೊಡ್ತೀನಿ. 1,70,000. ಹೌದು. ಇನ್ನೊಂದು ರೇಟ್ ಸರ್ ಫೈನಲ್ ಬೇಕಾ? 1,65,000 ಬಿಡಿ ಸರ್, ಕೊಡ್ತೀನಿ ಹೋಗಿ. 1,65,000 ಇರ್ಬೋದು. ಇನ್ನೊಂದು ನಿಸಾನ್ ಮೈಕ್ರಾ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ ನಿಸಾನ್ ಮೈಕ್ರಾ ಇದೆ. ಅದನ್ನು ಆಟೋಮೆಟಿಕ್ ಕಾರು, ರೀಜನಲ್ ಪ್ರೈಸ್ ಈ ಮಾರ್ಕೆಟ್ ಅಲ್ಲಿ ಎಲ್ಲರೂ ಹೇಳ್ತಾ ಇದ್ರು ಸರ್ ಒಂದು ಒಳ್ಳೆ ಗಾಡಿ, ಅದನ್ನು ಆಟೋಮೆಟಿಕ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಗಾಡಿ ಅಂತ ಹೇಳ್ತಾರೆ. 2016 ಮಾಡಲ್ ಗಾಡಿ ಸರ್, ವೆರಿ
ಎಷ್ಟು ಕೊಡ್ತಾ ಇದೀನಿ ಗೊತ್ತಾ? 3,10,000 ಹೇಳ್ತಾರೆ ಕಸ್ಟಮರ್. 2,70,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,70,000ಕ್ಕೆ 16 ಮಾಡಲ್. ಟಾಪ್ ಎಂಡ್ ಗಾಡಿ, ಅದನ್ನು ನಿಸಾನ್ ಮೈಕ್ರಾ 16 ಮಾಡಲ್. ಅದನ್ನು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS ಅಂಡ್ ಕಂಪನಿ ಸಿಸ್ಟಮ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ. ಯಾರು ಎಂಟರ್ ಮಾಡಿ ಚಾಲೆಂಜ್ ಮಾಡ್ತೀನಿ ಹೇಮಂತ್, ಯಾರು ಕೊಡಲ್ಲ. ಬೇರೆ ಎಷ್ಟು ಗೊತ್ತಾ? 2,70,000 ಕೊಡ್ತೀನಿ. 16 ಮಾಡಲ್. ಹೌದು, 16 ಮಾಡಲ್ 2,70,000ಗೆ. ಓಕೆ ಓಕೆ ಓಕೆ. ಹಾಗೆ ನೆಕ್ಸ್ಟ್ ವೆಂಟೋ ಸರ್. ಸರ್ ವೆಂಟೋ ಬೇಕು ಅಂತ ಹೇಳ್ತಾರೆ. ಬನ್ನಿ ಸರ್, ಸಾಗರ್ ಕಾರ್ಗೆ ವೆಂಟೋ ಕೊಡ್ತಾ ಇದೀನಿ. ಅದನ್ನು ಪ್ಯೂರ್ ಕರ್ನಾಟಕ ಗಾಡಿ ಕೊಡ್ತಾ ಇದೀನಿ. 2013 ಮಾಡಲ್ ಗಾಡಿ, ಡೀಸೆಲ್ ಇಂಜಿನ್, ಹೈಲ್ಯಾಂಡ್ ಟಾಪ್ ಎಂಡ್ ವೇರಿಯಂಟ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಕಂಪನಿ ಸಿಸ್ಟಮ್, ಸ್ಟೀರಿಂಗ್ ಆಟೋ ಕಂಟ್ರೋಲ್, ಫೋಕ್ ಲ್ಯಾಂಪ್ ಎಲ್ಲ ಬರುತ್ತೆ. ಹೇಮಂತ್ ತಗೊಂಡೋಗಿ ₹1 ಖರ್ಚು ಮಾಡಂಗ. ಡೀಸೆಲ್ ಗಾಡಿ, ಮೈಲೇಜ್ ಸೀಟಲ್ಲಿ 18 ಬರುತ್ತೆ, ಲಾಂಗ್ ಅಲ್ಲಿ 20+ ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 4 ಕಾಲ್ ಹೇಳ್ತಾ ಇರೋದು 4,25,000. ಸರ್ ನಮ್ದು ಫೈನಲ್ ಪ್ರೈಸ್ ಬಂದ್ಬಿಟ್ಟು 3,90,000 ಕೊಡ್ತೀನಿ ಸರ್. 3,90,000. ಹೌದು, 3,90,000 ಕೊಡ್ತೀನಿ. ವೆಂಟೋ ಡೀಸೆಲ್ ಐಲೈನ್. ಹೌದು. ಬನ್ನಿ ಸ್ಕರ್, ಅದರಲ್ಲೂ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಏನೋ ರೇಟ್ ಹೇಳ್ತೀರಾ? ಬೆಸ್ಟ್ ಪ್ರೈಸ್ ಸರ್. ಫೈನಲ್ ಪ್ರೈಸ್ ಹೇಳಿರೋದು ಎಷ್ಟು ಸರ್? 5,000 ಕಮ್ಮಿ ಮಾಡೋಣ. ಹೋಗಿ ನಿಮ್ಮ ಮಧ್ಯೆ ಬೆಲೆ ಕೊಡ್ತಾ ಇದೀನಿ. 3,85,000 ಕೊಳ್ಳಿ ಬನ್ನಿ. 3,85,000. ಹೌದು, 3,85,000 ಫೈನಲ್ ಮಾಡ್ಕೊಡ್ತೀನಿ. ಓಕೆ ಓಕೆ ಓಕೆ. ನೆಕ್ಸ್ಟ್ ಆಗ ಇನ್ನೊಂದು ನೆಕ್ಸಾನ್ ನೋಡ್ತಾ ಇದ್ದೀರಾ? ಟಾಟಾ ನೆಕ್ಸಾನ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಕಾರ್ ಅಂತ ಹೇಳ್ಬೋದು. ಯಾಕಂದ್ರೆ ಟಾಟಾಗಳು ಮಾರ್ಕೆಟ್ ಅಲ್ಲಿ ಸಿಗ್ತಾ ಇಲ್ಲ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ಆಟೋಮೆಟಿಕ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, 2019 ಮಾಡಲ್. ತಗೊಳೋಗಿ ₹1 ಖರ್ಚು ಮಾಡಂಗಿಲ್ಲ ಹೇಮಂತ್. ಜಸ್ಟ್ ನೀವು ತಗೊಳೋಗ್ಬೇಕು. ಹೊಸ ಗಾಡಿ ತರ ಮೇಂಟೈನ್ ಮಾಡಿದ್ದಾರೆ. 63,000 ಹೊಡಿರೋದು. ಡೀಸೆಲ್ ಗಾಡಿ, XMA ವೇರಿಯಂಟ್ ಇದು. ಪ್ರೈಸಿಂಗ್ ನೋಡ್ತಾ ಇದ್ರೆ ಹೇಮಂತ್, ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 7,45,000 ಹೇಳ್ತಾರೆ. 7,45,000, 7 lakhs ಎಲ್ಲ ಬೇಡ. ಫೈನಲ್ ಒಂದು 6,80,000 ಬಂದ್ರೆ ಗಾಡಿ ಕೊಡ್ತೀನಿ. 6,80,000ಕ್ಕೆ 19 ಮಾಡಲ್, ಅದನ್ನು ಆಟೋಮೆಟಿಕ್ ಡೀಸೆಲ್ ಕಾರ್ ಕೊಡ್ತಾ ಇದೀನಿ. ಮಾರ್ಕೆಟ್ 19 ಮಾಡಲ್ ಯಾರು ಕೊಡಲ್ಲ. ಸೂಪರ್ ಸರ್. ಅಂಡ್ ಥ್ರೂಔಟ್ ಕರ್ನಾಟಕ ಲೋನ್ ಆಗ್ಬಿಡುತ್ತೆ. ಥ್ರೂಔಟ್ ಕರ್ನಾಟಕ ಎಲ್ಲ ಪ್ಯಾನ್ ಇಂಡಿಯಾ ಲೋನ್ ಮಾಡ್ಕೊಳ್ಳೋಣ. ಪ್ಯಾನ್ ಇಂಡಿಯಾ ಲೋನ್ ಆಪ್ಷನ್. ಓಕೆ ಓಕೆ ಓಕೆ. ನೆಕ್ಸ್ಟ್ ಆಗ ಇನ್ನೊಂದು ಸ್ವಿಫ್ಟ್ ಸರ್. ಹಿಮಂತ್ ಸ್ವಿಫ್ಟ್ ಇದೆ ನನ್ನ ಹತ್ರ. ರೆಡ್ ಕಲರ್ ಸಿಂಗಲ್ ಓನರ್ ವೆಹಿಕಲ್, ZX ಆಪ್ಷನಲ್ ಅಂತ ಹೇಳ್ತಾರೆ. ಬಟನ್ ಸ್ಟಾರ್ಟ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಅಂಡ್ ಕ್ಲೈಮೇಟ್ ಕಂಟ್ರೋಲ್, ಗ್ಲಾಸ್ ಬ್ಯಾಕ್ ವೈಫರ್, ಲೆದರ್ ಸೀಟ್ಸ್ ಎಲ್ಲ ಔಟ್ ಆಫ್ ಮಾರ್ಕೆಟ್ ಎಲ್ಲ ಫಿಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ₹1 ಖರ್ಚು ಮಾಡಂಗಿಲ್ಲ ಹೇಮಂತ್. ಜಸ್ಟ್ ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. 75,000 ರಿಕಾರ್ಡೆಡ್ ಓಡಿಸಿರೋದು. ಹೊಸ ಗಾಡಿ ತರ ಪ್ರೈಸಿಂಗ್ ಗಾಡಿ ಮೇಂಟೈನ್ ಮಾಡಿದ್ದಾರೆ. ಇನ್ನು ನಾನು ರಬ್ಬಿಂಗ್ ಪಾಲಿಶಿಂಗ್ ಏನು ಮಾಡಿಲ್ಲ. ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 5,10,000 ಬೇಕಂತ ಹೇಳ್ತಾರೆ. ಫೈಲ್ ಒಂದೇ ಬೆಲೆ 4,80,000 ಬಂದ್ರೆ ಗಾಡಿ ಕೊಡ್ತೀನಿ. 4,80,000. ಹೌದು, 4,80,000 ಮಾಡ್ಕೊಡ್ತೀನಿ. 15 ಮಾಡಲ್ ಸರ್. 15 ಮಾಡಲ್, ZX ಪ್ಲಸ್ ವಿತ್ ಬಟನ್ ಸ್ಟಾರ್ಟ್ ಎಲ್ಲ ಬಂದ್ಬಿಡುತ್ತೆ ಫೀಚರ್ಸ್ ವೈಸ್. ಅಂಡ್ ನೆಕ್ಸ್ಟ್ SUV ಸೆಗ್ಮೆಂಟ್ ಅಲ್ಲಿ ಯಾರು ನೋಡ್ತಾ ಇದ್ರಿ, ಪಜಾರೋ ಸ್ಪೋರ್ಟ್ ಇದೆ, ಫಾರ್ಚುನರ್ ಇದೆ, ಲೇಟೆಸ್ಟ್ ಫಾರ್ಚುನರ್ ಇದೆ. ಪ್ರತಿಯೊಂದು ಮಾಡಲು ಸಿಕ್ಬಿಡುತ್ತೆ SUV ನಲ್ಲಿ. ಇದ್ರ ಬಗ್ಗೆ ಹೇಳಿ ಸರ್. ಸರ್ ನೋಡ್ತಾ ಇದ್ದೀರಾ ನನ್ನ ಹತ್ರ ದೊಡ್ಡ ಗಾಡಿ ಯಾರು ಆಫ್ ರೋಡಿಂಗು 4x4 ಕಾರು ಪೆಜೆರೋ ನನ್ನ ಹತ್ರ ಇದೆ. ಸ್ಪೋರ್ಟ್ಸ್ 2012 ಮಾಡಲ್ ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಡ್ರಿವೆನ್ 83,000 ಕಿಲೋಮೀಟರ್ಸ್. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್. ನೋಡ್ತಾ ಇದ್ದೀರಾ ಗಾಡಿ ಲುಕ್ ಆಗಿ ನೋಡ್ಬೋದು. ಒಂದು ಸ್ಕ್ರಾಚಸ್, ಡೆಂಟು, ಟೈರ್ಸ್ ಎಲ್ಲ ಆಲ್ಮೋಸ್ಟ್ 80% ಟೈರ್ಸ್ ಇದೆ. ತುಂಬಾ ಚೆನ್ನಾಗಿದೆ. ₹1 ಖರ್ಚು ಮಾಡಂಗಿಲ್ಲ. ತಗೊಂಡೋಗ್ಬೇಕು, ಡೀಸೆಲ್ ಹಾಕಿ ಯೂಸ್ ಮಾಡಬೇಕು. ಹೇಮಂತ್ ಯಾರು ಕೊಡಲ್ಲ. ಪ್ರೈಸ್ ಅಲ್ಲಿ ಕೊಡ್ತೀನಿ. ಎಂಟರ್ ಮಾರ್ಕೆಟ್ ಅಲ್ಲಿ ಚಾಲೆಂಜ್ ಮಾಡ್ತೀನಿ. 2012 ಮಾಡಲ್ ಮಾರ್ಕೆಟ್ ಚೆಕ್ ಮಾಡ್ಕೊಂಡು ಸ್ಪೋರ್ಟ್ಸ್ ಎಷ್ಟಿದೆ ಅಂತ. ಕಸ್ಟಮರ್ 12 lakhs ಬೇಕು ಅಂತ ಹೇಳಿದ್ರು. 12 ಲಕ್ಷ ಬೇಕು ಅಂತ ಹೇಳಿದ್ರು. ಫೈನಲ್ ನಾನು ಮಾತಾಡಿ ಅವ್ರಿಗೆ 11,75,000 ಬಂದ್ರೆ ಗಾಡಿ ಕೊಡ್ತೀನಿ. 11,75,000. ಹೌದು, 11,75,000 ಗಾಡಿ ತಗೊಂಡೋಗ್ಬೇಕು. ಹೌದಾ? ಎಷ್ಟನೇ ಮಾಡಲ್ ಸರ್? 2012 ಮಾಡಲ್. 12 ಮಾಡಲ್ ಪಜಾರೋ ಸ್ಪೋರ್ಟ್. ಹೌದು. ನೆಕ್ಸ್ಟ್ ಸರ್ ಗ್ರಾನೈಟ್ ಏನು? ನೆಕ್ಸ್ಟ್ ಗ್ರಾನೈಟ್ ಏನು ನೋಡ್ತಾ ಇದೀರಾ ಹೇಮಂತ್? 2016 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, 42,000 ಕಿಲೋಮೀಟರ್ ಡ್ರಿವೆನ್, ಸ್ಪೋರ್ಟ್ಸ್ ವೇರಿಯಂಟ್. ನೋಡ್ತಾ ಇದೀರಾ ತುಂಬಾ ಚೆನ್ನಾಗಿದೆ ವೆಹಿಕಲ್. ತಗೊಂಡೋಗ್ಬೇಕು. ಜಸ್ಟ್ ಇದನ್ನು ಕೂಡ ಪೆಟ್ರೋಲ್ ಹಾಕ್ಬೇಕು, ರೆಡಿ ಟು ಯೂಸ್ ಅಂತ ಹೇಳ್ಬೋದು. ಹೊಸ ಗಾಡಿ, ಸಿಂಗಲ್ ಓನರ್ ವೆಹಿಕಲ್, AC ಪವರ್ ಸ್ಟೀರಿಂಗ್, 4 ಪವರ್, ಡ್ಯೂಲ್ ಏರ್ ಬ್ಯಾಗ್, ABS ಬ್ರೇಕ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಗ್ರ್ಯಾಂಡ್ ವೈಟ್ ಅಂಡ್ ಹೊಸ ಗಾಡಿ ತರ ಇದೆ ಹೇಮಂತ್. ಜಸ್ಟ್ ಯಾರು ಲೋನ್ ಅಲ್ಲಿ ನೋಡ್ತಾ ಇದ್ರೆ ಆರಾಮಾಗಿ ಒಂದು 50,000 ಡೌನ್ ಪೇಮೆಂಟ್ ಮಾಡಬೇಕು, ಗಾಡಿ ತಗೊಂಡೋಗ್ಬೇಕು. ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 5,10,000 ಹೇಳ್ತಾ ಇದ್ರು. ಫೈನಲ್ ಒಂದು 4,60,000 ಬಂದ್ರೆ ಗಾಡಿ ಕೊಡ್ತೀನಿ. 4,60,000. ಹೌದು. ಎಷ್ಟೇ ಮಾಡಲ್? 2016 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಸರ್ ಜಾಸ್ತಿ ಆಯ್ತಲ್ಲ ಸರ್? ಇನ್ನೊಂದು ರೇಟ್ ಹೇಳಿ ಸರ್. ಕಾನ್ಟೇಬಲ್ ಬೇಕಂದ್ರೆ ಕುತ್ಕೊಂಡು ಮಾತಾಡೋಣ. ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ. ಯಾರು ಜಾಸ್ತಿ ಅಂತ ಹೇಳ್ರಿ, ಅವ್ರು ಏನ್ ನೋಡ್ಕೊಂಡು ಬಂದಿರೋ ಮಾರ್ಕೆಟ್ ಅಲ್ಲಿ 20,000 ಕಮ್ಮಿ ಮಾಡ್ಕೊಡ್ತೀನಿ. ಹೌದಾ? ಹೌದು. 20,000 ಕಡಿಮೆ ಮಾಡ್ತೀರಾ? 20,000 ಕಮ್ಮಿ ಚಾಲೆಂಜ್. ಓಕೆ ಓಕೆ ಓಕೆ. ನೆಕ್ಸ್ಟ್ ಇನ್ನೊಂದು ನಮ್ಮ ಮುಂದ್ಗಡೆ ಒಂದು ವ್ಯಾಗನರ್ ಇದೆ. 2012 ಮಾಡಲ್ ವ್ಯಾಗನರ್, VX ವೇರಿಯಂಟ್. ಮಾರ್ಕೆಟ್ ಅಲ್ಲಿ ಮಾರುತಿ ವ್ಯಾಗನರ್ ಅಂದ್ರೆ ಫುಲ್ ಡಿಮ್ಯಾಂಡ್. ಯಾಕಂದ್ರೆ ಇದು ನಮ್ದು ಸಕಲೇಶ್ಪುರ ಆಗ್ಲಿ, ನಮ್ದು ಚಿಕ್ಕಮಂಗ್ಳೂರು, ಹಾಸನ, ಮಡಿಕೇರಿ ಎಲ್ಲ ಸೈಡ್ ಜಾಸ್ತಿ ಈ ಗಾಡಿಗಳನ್ನು ಯೂಸ್ ಮಾಡೋದು. ಯಾಕಂದ್ರೆ ಹೈಟ್ ಇರುತ್ತೆ, ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ ಅಂತ, ಮೈಲೇಜ್ ಬರುತ್ತೆ. ಜಾಸ್ತಿ ಜನ ಕೇಳ್ತಾ ಇರ್ತಾರೆ. 2012 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ತುಂಬಾ ಚೆನ್ನಾಗಿದೆ. VX ವೇರಿಯಂಟ್. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಕಸ್ಟಮರ್ 3,10,000 ಹೇಳ್ತಾರೆ. ಒನ್ಲಿ ನಿಮ್ ಚಾನಲ್ ಅಲ್ಲಿ ನೋಡ್ಕೊಂಡು ಬರೋರಿಗೆ, ಮಡಿಕೇರಿ ಅವರು, ಅವ್ರಿಗೆ ಹಾಸನ ಅವ್ರಿಗೆ ಒಂದು ಆಫರ್ 2,70,000 ಬಂದ್ರೆ ಗಾಡಿ ಕೊಡ್ತೀವಿ. 2,70,000. ಹೌದು.
ಓಕೆ ಇನ್ನೊಂದು ರೇಟ್ ಹೇಳ್ಬಿಡ್ತೀರಾ ಸರ್ ಎತ್ಕೊಂಡು ಹೋಗ್ಬಿಡ್ತಾರೆ ಯಾರಾದ್ರು ಬಂದು ಬನ್ನಿ ಒಂದು 5,000 ಇನ್ನೂ ಕಮ್ಮಿ ಮಾಡಿ 65 ಕೊಡ್ತೀನಿ ಹೋಗಿ ಸರ್ 2,65,000 ಲೋನ್ ಬೇಕಾದ್ರೆ ಲೋನ್ ಆಗ್ಬಿಡುತ್ತೆ ಆರಾಮಾಗಿ ಲೋನ್ 60,000 ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ 2 ಲಕ್ಷ ಲೋನ್ ತಗೊಂಡು ಹೋಗಿ ಸರ್. ಸೂಪರ್ ಸರ್. ನೆಕ್ಸ್ಟ್ ಇನ್ನೊಂದು ಇಯಾನ್ ಇದೆಯಲ್ಲ ಸರ್ ಬಜೆಟ್ ಅಲ್ಲಿ ಸರ್ ಇಯಾನ್ ನೋಡ್ತಾ ಇದ್ದೀರಾ 2012 ಮಾಡಲ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಜಸ್ಟ್ ಗಿವನ್ ಅರೌಂಡ್ 42,000 ಕಿಲೋಮೀಟರ್ಸ್ ಹೊಸ ಗಾಡಿ ತರ ಮೇಂಟೈನ್ ಮಾಡಿದ್ದಾರೆ. ಯಾರು ಒಂದು ಮೈಲೇಜ್ ಗಾಡಿ ಬೇಕು ಮೇಂಟೆನೆನ್ಸ್ ಕಮ್ಮಿ ಗಾಡಿ ಬೇಕಂದ್ರೆ ಒಂದು ಇಯಾನ್ ತಗೊಳ್ಬಹುದು. ಸಿಂಗಲ್ ಓನರ್ ವೆಹಿಕಲ್ ಇದು ಡಿಲೈಟ್ ಪ್ಲಸ್ ಇದು ಎಸಿ ಪವರ್ ಸ್ಟೀರಿಂಗ್ ಫ್ರಂಟ್ 2.0 ಬರುತ್ತೆ. ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಹಾಕಿದ್ದಾರೆ, ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ, ತುಂಬಾ ಚೆನ್ನಾಗಿದೆ ಅಂಡ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಹಾಕಿದ್ದಾರೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಹೇಮಂತ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 2,60,000 ಹೇಳ್ತಾ ಇರೋದು. ಫೈನಲ್ ಒಂದೇ ಬೇರೆ ಶಾರ್ಟ್ ಕಟ್ 2,30,000 ಬಂದ್ರೆ ಗಾಡಿ ಕೊಡ್ತೀನಿ. 2,30,000 2,30,000 ಬಂದ್ರೆ ಗಾಡಿ ಒಂದು ಸ್ಮಾಲ್ ಕಾರ್ ಕೊಡ್ತಾ ಇದೀನಿ. ಯಾರು ಲೋನ್ ಅಲ್ಲಿ ನೋಡ್ತಾ ಇದ್ರೆ 50,000 ತಗೊಂಡ್ ಬನ್ನಿ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. ಮಿಕ್ಕಿದ್ ಲೋನೇ ಮಾಡಿಸ್ಕೊಟ್ಬಿಡ್ತೀರಾ. ನೆಕ್ಸ್ಟ್ ಇನ್ನೊಂದು ಸೆಲೆರಿಯೋ ಸರ್ ಮಾರುತಿದಲ್ಲಿ ಒಂದು ಆಟೋಮೆಟಿಕ್ ಕಾರ್ ಬೇಕು ಅಂತ ನೋಡ್ತಾ ಅವ್ರಿಗೆ ನಾನು ಬೆಸ್ಟ್ ಗಾಡಿ ಕೊಡ್ತೀನಿ. ಅದನ್ನು ಸೆಲೆರಿಯೋ ಮೈಲೇಜ್ ಗಾಡಿ ಮೇಂಟೆನೆನ್ಸ್ ಕಮ್ಮಿ ಗಾಡಿ 2014 ಮಾಡಲ್ ಸೆಲೆರಿಯೋ ತುಂಬಾ ಚೆನ್ನಾಗಿದೆ. 63,000 ಕಿಲೋಮೀಟರ್ ಏನೋ ಹೊರಗಡೆ ನೋಡಬಹುದು. ಲೆದರ್ ಸೀಟ್ಸ್ ಹೊಸ ಹಾಕಿದ್ದಾರೆ, ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಎಲ್ಲ ಫಿಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ₹1 ಖರ್ಚು ಮಾಡಂಗಿಲ್ಲ. ಇದನ್ನು ಕೂಡ ಜಸ್ಟ್ ತಗೊಂಡೋಗ್ಬೇಕು, ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಇದೆ. ನೋಡಬಹುದು ಮಾರುತಿ ಸೆಲೆರಿಯೋ VXI ವೇರಿಯಂಟ್ ಆಟೋಮೆಟಿಕ್ ಇದು. ಪ್ರೈಸಿಂಗ್ ನೋಡ್ತಾ ಇದ್ರೆ ಹೇಮಂತ್ ಕಸ್ಟಮರ್ ಬಂದ್ಬಿಟ್ಟು 3.5 ಲಕ್ಷ ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ ಒಂದು 3,25,000 ಬಂದ್ರೆ ಗಾಡಿ ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೇಳಿ ಸರ್, ಇನ್ನೊಂದು 3 ಲಕ್ಷದ ಒಳಗಡೆ ಸರ್ 3 ಲಕ್ಷ ಒಳಗಡೆ ಯಾರು ಕೊಡಲ್ಲ ಸರ್. ಒಂದು ಕೆಲಸ ಮಾಡಿ 3,20,000 ಬಂದ್ರೆ ಗಾಡಿ ಕೊಡ್ತೀನಿ. 3,20,000 ಹೌದು 3,20,000 ಗೆ ಒಂದು ಮಾರುತಿ ಸೆಲೆರಿಯೋ 2014 ಮಾಡಲ್ ಆಟೋಮೆಟಿಕ್ ಗಾಡಿ ಕೊಡ್ತಾ ಇದ್ದೀನಿ. ಆಟೋಮೆಟಿಕ್ ವೆಹಿಕಲ್. ನೆಕ್ಸ್ಟ್ ಲ್ಯಾಂಡ್ ರೋವರ್ ಇದೆಯಲ್ಲ ಸರ್, 12 ಮಾಡಲ್ ಅದನ್ನು ಕೂಡ ಪ್ಯಾನಮಿಕ್ ಸನ್ರೂಫ್ ಡಬಲ್ ಸನ್ರೂಫ್ ಜೊತೆಲಿ ಬರುತ್ತೆ. 6 ಏರ್ ಬ್ಯಾಗ್ಸ್ ಬರುತ್ತೆ, ABS ಬ್ರೇಕ್, ಅಲಾಯ್ ವೀಲ್ಸ್, ಫೋಗ್ ಲ್ಯಾಂಪ್, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಎಲ್ಲ ಬರುತ್ತೆ. ಯಾರು ಸರ್ ಒಂದು ಕ್ರಿಟಾ ಡಸ್ಟರ್ ನಮ್ದು ಈಕೋ ಸ್ಪೋರ್ಟ್ಸ್ ಆ ತರ ಪ್ರೈಸ್ ಅಲ್ಲಿ ಒಂದು ಕೊಡ್ತಾ ಇದೀನಿ ಸರ್. ಲಕ್ಸುರಿ ಗಾಡಿ ಯಾರು ಆಸೆ ಪಡ್ತಾ ಇದ್ರೆ ಲಕ್ಸುರಿ ಗಾಡಿ ಒಂದು ಕ್ರಿಟಾ ಪ್ರೈಸ್ ಅಲ್ಲಿ ಓಡೋಣ ಅಂದ್ರೆ ತಗೊಳ್ಳಿ. 2012 ಮಾಡಲ್ ಇಷ್ಟು ಗೊತ್ತಾ, ಕಸ್ಟಮರ್ 10,25 ಹೇಳ್ತಾರೆ. 10,25 ಎಲ್ಲ ಬೇಡ, 9 lakhs ಕೊಟ್ಟು ಗಾಡಿ ತಗೊಂಡೋಗ್ಲಿ. 9 ಲಕ್ಷ. ಹೌದು 9 ಲಕ್ಷಕ್ಕೆ ಎಷ್ಟು ಮಾಡಲ್ ಸರ್, ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. ಹೌದಾ 2 ಲಕ್ಷ ಕಟ್ಟಿದ್ರೆ ಸಾಕ. ಹೌದು ಇನ್ನೊಂದು ಟೊಯೋಟಾ ಫಾರ್ಚುನರ್ ಇದೆ ನೋಡಿ, ಫಾರ್ಚುನರ್ ಬಗ್ಗೆ ಹೇಳ್ಬೇಕು ಸರ್. ಫಾರ್ಚುನರ್ ನೋಡ್ತಾ ಇದ್ದೀರಾ ಸರ್, ನನ್ನ ಹತ್ರ 2015 ಮಾಡಲ್ ಫಾರ್ಚುನರ್, ಅದನ್ನು ಆಟೋಮೆಟಿಕ್ 2 wheel ಡ್ರೈವ್ ತುಂಬಾ ಚೆನ್ನಾಗಿದೆ ವೆಹಿಕಲ್. ಇಂಟೀರಿಯರ್ ವೈಸ್ ನೋಡ್ತಾ ಇರ್ಬೋದು, ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ ಬಂದ್ಬಿಟ್ಟು ಫೀಚರ್ಸ್ AC ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್, ಕಂಪನಿ ಸಿಸ್ಟಮ್ ಸ್ಟೀರಿಂಗ್ ಕಂಟ್ರೋಲ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್, ರಿವರ್ಸ್ ಕ್ಯಾಮ್ರಾ, ರೂಫ್ AC ಬರುತ್ತೆ, ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ ವೆಹಿಕಲ್. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಅಂಡ್ ಹೇಮಂತ್ ನೋಡ್ಕೊಳ್ಳಿ, ಗಾಡಿ ನಂಬರ್ ತೋರಿಸ್ಕೊಳ್ಳಿ, ಕರ್ನಾಟಕ ಗಾಡಿದು ಪ್ಯೂರ್, ಅದರ್ ಸ್ಟೇಟ್ ನಾವು ಸ್ಕೇಲ್ ಮಾಡಲ್ಲ. 2015 ಮಾಡಲ್ ಚಾಲೆಂಜ್ ಮಾಡ್ತೀನಿ. ಎಂಟರ್ ಮಾರ್ಕೆಟ್ ಬೆಂಗಳೂರಲ್ಲಿ ಯಾರು ಕೊಡಲ್ಲ, ಆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಬಂಪರ್ ಆಫರ್ ಅಂತ ತಿಳ್ಕೊಬಹುದು. 2015 ಮಾಡಲ್ ಕಸ್ಟಮರ್ 14.5 ಬೇಕು ಅಂತ ಹೇಳಿದ್ರು. 14.5 ಬೇಡ, 14 ಲಕ್ಷ ಬೇಡ, ಫೈನಲ್ 1340 ಬಂದ್ರೆ ಗಾಡಿ ಕೊಡ್ತೀನಿ. 13,40,000. ಹೌದು 2015 ಮಾಡಲ್ ಆಟೋಮೆಟಿಕ್ 2 wheel ಡ್ರೈವ್ ಫಾರ್ಚುನರ್ 15 ಮಾಡಲ್ ಫಾರ್ಚುನರ್. ನೆಕ್ಸ್ಟ್ ಇನ್ನೊಂದು ಫಾರ್ಡ್ ಫಿಯೆಸ್ಟಾ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಫೋರ್ಡ್ ಫಿಯೆಸ್ಟಾ ಸ್ಟೈಲ್ ವೇರಿಯಂಟ್ ಇದೆ. ಸಡಾನ್ ಕಾರ್ ಅಲ್ಲಿ ಯಾರು ಒಂದು ಲೇಟೆಸ್ಟ್ ಮಾಡಲ್ ಅಲ್ಲಿ ಕಮ್ಮಿ ಪ್ರೈಸ್ ಅಲ್ಲಿ ಮೈಲೇಜ್ ಗಾಡಿ ನೋಡ್ತಾ ಅವ್ರಿಗೆ ನನ್ನ ಹತ್ರ 2013 ಫಿಯೆಸ್ಟಾ ಸ್ಟೈಲ್ ಇದೆ. ನೋಡ್ತಾ ಇದ್ದಾರೆ, ಲುಕ್ ವೈಸ್ ಸೇಮ್ ಲೈಕ್ ಫ್ಲೂಡಿಕ್ ತರ ಕಾಣಿಸುತ್ತೆ. 2013 ಮಾಡಲ್, ಅದು ಸೆಕೆಂಡ್ ಓನರ್ ವೆಹಿಕಲ್, ಡ್ರಿವೆನ್ ಆನ್ 65,000 ಕಿಲೋಮೀಟರ್ಸ್. ಟಾಪ್ ಅಂಡ್ ಟೈಟಾನಿಯಂ ಗಾಡಿ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಫೋಗ್ ಲ್ಯಾಂಪ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ ನಿಮಗೆ. ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಎಲ್ಲ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಸ್ಟೀರಿಂಗ್ ಆಟೋ ಕಂಟ್ರೋಲ್ಸ್ ಬರುತ್ತೆ. ಫುಲ್ಲಿ ಲೋಡೆಡ್ ಗಾಡಿ, ಡೀಸೆಲ್ ಗಾಡಿ, ಮೈಲೇಜ್ ಸಿಟಿಯಲ್ಲಿ 18-20, 22-23 ಬರುತ್ತೆ. ಸೂಪರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಹೇಮಂತ್ ಚಾನ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ. ರೀಸನಬಲ್ ಹೇಳಿ ಸರ್. 3,10,000 ಕಸ್ಟಮರ್ ಕೋಟಿಂಗ್ ಫೈನಲ್ ಬೇಕು ಅಂತ ಹೇಳಿದ್ರು. ಹೇಳಿ ಸರ್. ಡೈರೆಕ್ಟ್ ಡೆಡ್ಲೈನ್ 2,80,000 ಬಂದ್ರೆ ಗಾಡಿ ಕೊಡ್ತೀನಿ. 2,80,000. ಹೌದು. ಓಕೆ ಇನ್ನೊಂದು ರೇಟ್ ಹೇಳ್ತೀರಾ? ಬನ್ನಿ ಆನ್ ಟೇಬಲ್ ಕುತ್ಕೊಂಡು ಮಾತಾಡೋಣ. 280 ಯಾರು ಕೊಡಲ್ಲ. ಹೇಳ್ತಾ ಇರೋದು ಪ್ರೈಸಿಂಗ್ ಎಂಟೈರ್ ಮಾರ್ಕೆಟ್ ಚಾಲೆಂಜ್ ಮಾಡ್ತೀನಿ. ಹಂಗೆ ಕಸ್ಟಮರ್ ನೋಡ್ಬೇಕು ಮಾರ್ಕೆಟ್ ಅಲ್ಲಿ. ಸರ್ ನಿಮ್ ಪ್ರೈಸ್ ಇಂದ ಮಾರ್ಕೆಟ್ ಅಲ್ಲಿ ಯಾರು ಜಾಸ್ತಿ ಕೊಡ್ತಾ ಇದೆ 20,000 25,000 ಬೆಸ್ಟ್ ಮಾಡಿ ರೇಟ್ ಅಲ್ಲಿ ಕೊಡ್ತಾ ಇದೀರಿ. ಯಾರು 280 ಯಾರು ಕೊಟ್ರೆ 250 ಗಾಡಿ ನಾನು ಕೊಡ್ತೀನಿ. 250 ಕೊಡ್ತೀರಾ? ನಾನು ಕೊಡ್ತೀನಿ 250 ಚಾಲೆಂಜ್. ಸೂಪರ್. ಇದು ಸರ್, ಇದು i20 ಸರ್. i20 ನೋಡ್ತಾ ಇದ್ದೀರಾ, 2013 ಮಾಡಲ್ ಗಾಡಿ, ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ವೆಹಿಕಲ್ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿದೆ. ತಗೊಂಡೋಗಿ ಇದನ್ನು ಕೂಡ ₹1 ಖರ್ಚು ಮಾಡಂಗಿಲ್ಲ. ಇಂಟೀರಿಯರ್ ಆಗ್ಲಿ, ಬಾಡಿ ಲೈನ್ ಆಗ್ಲಿ, ಇಂಜಿನ್, ಸಸ್ಪೆನ್ಷನ್, ಟೈರ್ಸ್ ಎಲ್ಲ ತುಂಬಾ ಸರ್ಟಿಫೈಡ್ ಆಗಿದೆ, ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ವೆಹಿಕಲ್ i20 ಮ್ಯಾಗ್ನಾ ವೇರಿಯಂಟ್ ಅಂತ ಹೇಳ್ತಾರೆ, ಡೀಸೆಲ್ ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಡೀಸೆಲ್ ಹಾಕ್ಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಇದೆ. ಕಸ್ಟಮರ್ ಬಂದ್ಬಿಟ್ಟು 4,25,000 ಹೇಳ್ತಾ ಇರೋದು. ಫೈನಲ್ 3,95,000 ಬಂದ್ರೆ ಗಾಡಿ ಕೊಡ್ತೀನಿ. ಜಾಸ್ತಿ ಆಯ್ತು ಸರ್. ಇನ್ನೊಂದು ರೇಟ್ ಹೇಳಿ ಸರ್. ಸರ್ 2014 ಮಾಡಲ್ ಕೊಡ್ತಾ ಇರೋದು, ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ಗಾಡಿ, 2013 ಅಲ್ಲ 14 ಮಾಡಲ್ ಕೊಡ್ತಾ ಇರೋದು. 3,95,000 ಇದು. ಇನ್ನೊಂದು ಕೆಲಸ ಮಾಡಿ, ಇನ್ನೂ ಒಂದು 5,000 ಕಮ್ಮಿ ಮಾಡ್ತೀನಿ. 3,90,000 ಕೊಡ್ತೀನಿ ಹೋಗಿ. 3,90,000. ಹೌದು. ಓಕೆ. ನೆಕ್ಸ್ಟ್ ಇನ್ನೊಂದು ಬಲಿನೋ
ಬೆಲೆನೋ ಇದೆ ಸರ್ 2017 ಮಾಡಲ್ ಆಲ್ಫಾ ವೇರಿಯಂಟ್ ಓಕೆ ಸಿಂಗಲ್ ಓನರ್ ವೆಹಿಕಲ್ ಬರೀ 33,000 ಓಡಿರೋದು ಗಾಡಿ ಹೊಸ ಗಾಡಿ ತರ ಮೇಂಟೈನ್ ಮಾಡಿದ್ರೆ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಬಾಡಿಯಲ್ಲಿ ಇಂಟೀರಿಯರ್ ಎಲ್ಲ ನೋಡಬಹುದು ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಬರೀ 33,000 ಓಡಿದೆ 33,000 ಓಡಿರೋದು ವೆಹಿಕಲ್ ಶೋರೂಮ್ ಅಲ್ಲಿ ತೋರಿಸ್ಕೊಳ್ಬಹುದು ಸಿಂಗಲ್ ಓನರ್ ವೆಹಿಕಲ್ ಶೋರೂಮ್ ಸರಿ ಶೋರೂಮ್ ಮೇಂಟೈನ್ ಮಾಡಿರೋದು ಸರ್ ಗಾಡಿ ಎಂಟರ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್ 6,45,000 ಕಸ್ಟಮರ್ ಬೇಕು ಅಂತ ಹೇಳ್ತಾರೆ 6,10,000 ಬಂದ್ರೆ ಗಾಡಿ ಕೊಡ್ತೀನಿ 6,10,000 6,00,000 ಒಳಗಡೆ ಆಗಲ್ವಾ ಸರ್ ರೇಟು ಹೇಮಂತ್ ನೀವೆಲ್ಲ ಗಾಡಿಗಳಿಗೆ ಅಲ್ಲಿ ಕೇಳ್ತಾ ಇದ್ದೀರಾ ಕೆಲಸ ಮಾಡಿ ಹೋಗಿ ನಿಮ್ ಚಾನೆಲ್ ಇಂದ ಮುಖಾಂತರ ಬಂದ್ರೆ ನಮ್ಗೇನು ಒಳ್ಳೇದು ಅಂತ ಫೈನಲ್ 5,95,000 ಬಂದ್ರೆ ಗಾಡಿ ಕೊಡ್ತೀನಿ 5,95,000 ಬೆಲೆನೋ i20 ನೆಕ್ಸ್ಟ್ i20 ನೋಡ್ತಾ ಇದ್ದೀರಾ 2017 ಮಾಡಲ್ i20 ಸ್ಪೋರ್ಟ್ಸ್ ವೇರಿಯಂಟ್ ತುಂಬಾ ಚೆನ್ನಾಗಿದೆ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸ್ಪೋರ್ಟ್ಸ್ ಆಪ್ಷನಲ್ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ ತಗೊಂಡೋಗಿ ₹1 ಖರ್ಚು ಮಾಡಬೇಡಿ ಜಸ್ಟ್ 30,000 ಓಡಿರೋದು ವೆಹಿಕಲ್ 30,000 ಓಡಿರೋದು ಸಿಂಗಲ್ ಓನರ್ ಟಾಪ್ ಅಂಡ್ ಸ್ಪೋರ್ಟ್ಸ್ ಆಪ್ಷನಲ್ ವೆಹಿಕಲ್ ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 6,45,000 ಹೇಳ್ತಾ ಇದ್ರು ಫೈನಲ್ ಒಂದು 6,10,000 ಬಂದ್ರೆ ಗಾಡಿ ಕೊಡ್ತೀನಿ 17 ಮಾಡಲ್ ಹೌದು 17 ಮಾಡಲ್ ಡೀಸೆಲ್ ಸರ್ ಪೆಟ್ರೋಲ್ ವೇರಿಯಂಟ್ ಇನ್ನೊಂದು ರೇಟ್ ಮಾಡ್ಕೊಡಿ ಸರ್ ಬರ್ತಾರೆ ಬನ್ನಿ ಸರ್ ಕಸ್ಟಮರ್ ನಾನು ಹೇಳ್ತಾ ಇಲ್ವಾ ರೀಜನಲ್ ಪ್ರೈಸ್ ಗಳು ಹೇಳ್ತಾ ಇರೋದು ಜಸ್ಟ್ ತಗೊಂಡೋಗ್ಬೇಕು ಬಂದ ತಕ್ಷಣ ಇಮಿಡಿಯೇಟ್ ತಗೊಂಡೋಗ್ಬೇಕು ಆ ತರ ಪ್ರೈಸಿಂಗ್ ಅಲ್ಲಿ ಹೇಳ್ತಾ ಇದೀನಿ ಹೌದಾ ಅದರಲ್ಲೂ ಸಿಂಗಲ್ ಓನರ್ ಹೌದು ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ KUV 100 ಕೊಡ್ತಾ ಇದೀನಿ 2017 ಮಾಡಲ್ ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಬರೀ 35,000 ಓಡಿರೋದು ಇದು ಬರೀ 35,000 ಓಡಿರೋ ಡೀಸೆಲ್ ಕಾರು ಮೈಲೇಜ್ ಸಿಟಿಯಲ್ಲಿ ನಿಮ್ಗೆ ಆರಾಮಾಗಿ ಒಂದು 15 to 16 ಬರುತ್ತೆ ಲಾಂಗ್ ಅಲ್ಲಿ 20+ ಬರುತ್ತೆ ನೋಡಬಹುದು 6 ಸೀಟರ್ ವೆಹಿಕಲ್ 6 ಜನ ಕುತ್ಕೊಂಡು ಹೋಗೋಕೆ ಫ್ಯಾಮಿಲಿ ಯಾರು ಚಿಕ್ಕ ಫ್ಯಾಮಿಲಿ ಇದೆ 6 ಜನ ಹೋಗಕ್ಕೆ ಒಂದು XUV ತರ ಗಾಡಿ ಬೇಕು ಅಂದ್ರೆ ರೀಸನಬಲ್ ಪ್ರೈಸ್ ಅಲ್ಲಿ ಒಂದು ಹ್ಯಾಶ್ ಬ್ಯಾಕ್ ಕಾರ್ಸ್ ಅಲ್ಲಿ ಪ್ರೈಸ್ ಅಲ್ಲಿ ನಾನು XUV ಕಾರ್ ಕೊಡ್ತಾ ಇದ್ದೀನಿ 2017 ಮಾಡಲ್ ಸಿಂಗಲ್ ಓನರ್ KUV 100 ತುಂಬಾ ಚೆನ್ನಾಗಿದೆ ಬರೀ 35,000 ಓಡಿರೋದು ಗಾಡಿ ಸರ್ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಟೈರ್ ನೋಡ್ಕೊಳ್ಬಹುದು ಒಳಗಡೆ ಇಂಟೀರಿಯರ್ ನೋಡ್ಕೊಳ್ಬಹುದು ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಎಷ್ಟು ನೀವು ಡೀಸೆಲ್ ಆಗ್ಬೇಕು ಯೂಸ್ ಮಾಡಬೇಕು ಮೈಲೇಜ್ ಗಾಡಿ ಮೇಂಟೆನೆನ್ಸ್ ಕಮ್ಮಿ ಗಾಡಿ ಸರ್ ಕಂಫರ್ಟಬಲ್ ಇರುತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ಆಗ್ಲಿ ನಿಮ್ಗೆ ಆತರ ಏನು ಮೇಂಟೆನೆನ್ಸ್ ಏನ್ ಬರಲ್ಲ ಕಸ್ಟಮರ್ ಬಂದ್ಬಿಟ್ಟು 4,25,000 ಬೇಕು ಅಂತ ಹೇಳ್ತಾ ಇದ್ರು ಕಸ್ಟಮರ್ ವೆಹಿಕಲ್ ಸರ್ ಇದು ಸರ್ ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ ಸರ್ ಸಿಂಗಲ್ ಓನರ್ ವೆಹಿಕಲ್ 4,25,000 ಹೇಳ್ತಾ ಇರೋದು ಕಸ್ಟಮರ್ ಫೈನಲ್ 3,70,000 ಬಂದ್ರೆ ಕೊಡ್ತೀನಿ 3,75,000 ಗೆ 3,70,000 ಹೌದು ಡೀಸೆಲ್ ಗಾಡಿ ಸರ್ ಓಕೆ ನೆಕ್ಸ್ಟ್ ಇದು ಅಮೆಜಾನ್ ನೆಕ್ಸ್ಟ್ ಹೋಂಡಾ ಬ್ರಿಯೋ ಇದೆ ನನ್ನ ಹತ್ರ 2014 ಮಾಡಲ್ ವೆಹಿಕಲ್ ತುಂಬಾ ಚೆನ್ನಾಗಿದೆ ಬೇರೆ 41,000 ಕಿಲೋಮೀಟರ್ ಸರ್ ಇದು 41,000 ಓಡಿರೋದು ವೆಹಿಕಲ್ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಎಸ್ ವೇರಿಯಂಟ್ ನೋಡ್ಬೋದು AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಏರ್ ಬ್ಯಾಗ್ ABS ಬ್ರೇಕ್ ಬರುತ್ತೆ ಅಂಡ್ ನಿಮಗೆ ಕಂಪನಿ ಸಿಸ್ಟಮ್ ಬರುತ್ತೆ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ತುಂಬಾ ಚೆನ್ನಾಗಿದೆ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು ಯೂಸ್ ಮಾಡ್ಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಹೇಮಂತ್ 3,85,000 ಹೇಳ್ತಾ ಇರೋದು ಫೈನಲ್ 3,50,000 ಬಂದ್ರೆ ಗಾಡಿ ಕೊಡ್ತೀನಿ 3.5 ಲಕ್ಷ ಹೌದು 3.5 ಗೆ ಒಂದು ಹೋಂಡಾ ಬ್ರಿಯೋ 14 ಮಾಡಲ್ ಅದನ್ನು ಡ್ರಿವೆನ್ 41,000 ಕಿಲೋಮೀಟರ್ಸ್ ಗಾಡಿ ಕೊಡ್ತಾ ಇದೀನಿ ಎಂಟೈರ್ ಮಾರ್ಕೆಟ್ ಕೊಡಲ್ಲ ಚೆಕ್ ಮಾಡ್ಕೊಳ್ಬೇಕಂದ್ರೆ ಕಸ್ಟಮರ್ ಚಾಲೆಂಜ್ ಮಾಡ್ತಾ ಇದೀನಿ ಬರೀ ತಗೊಂಡೋಗ್ಲಿ 3.5 ಲಕ್ಷ ಇನ್ನೊಂದು ರೆನಾಲ್ಟ್ ಕ್ವಿಡ್ ಸರ್ ಯಾರು ಸಿಟಿಯಲ್ಲಿ ಓಡಾಡಕ್ಕೆ ಒಂದು ಸ್ಮಾಲ್ ಕಾರ್ ಬೇಕು ಅದನ್ನು ಆಟೋಮೆಟಿಕ್ ಬೇಕಂದ್ರೆ ಲೇಡೀಸ್ ಯೂಸ್ ಮಾಡಕ್ಕೆ ಆಮೇಲೆ ಇಲ್ಲಿ ಟ್ರಾಫಿಕ್ ಅಲ್ಲಿ ಯೂಸ್ ಮಾಡಕ್ಕೆ ಒಂದು ಆಟೋಮೆಟಿಕ್ ಕಾರ್ ಬೇಕಂದ್ರೆ 2017 ಮಾಡಲ್ ರೆನಾಲ್ಟ್ ಕ್ವಿಡ್ ಕೊಡ್ತಾ ಇದೀನಿ ಅದನ್ನು ಕ್ಲೈಂಬರ್ ವೇರಿಯಂಟ್ ಟಾಪ್ ಎಂಡ್ ವೇರಿಯಂಟ್ ಏರ್ ಬ್ಯಾಗ್ ABS ಅಲಾಯ್ ವೀಲ್ಸ್ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಟಚ್ ಸ್ಕ್ರೀನ್ ಆಂಡ್ರಾಯ್ಡ್ ಸಿಸ್ಟಮ್ ಬರುತ್ತೆ ನಿಮ್ಗೆ ನೋಡಬಹುದು ಫೋಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ ಬಾಡಿ ಟು ಇದು ನೋಡ್ತಾ ಇದ್ದೀರಾ ಕಲರ್ ನಿಮ್ಗೆ ಡಿಫ್ರೆಂಟ್ ಕ್ಲೈಂಬರ್ ಅಲ್ಲಿ ಈ ಕಲರ್ ಬರೋದು ನಿಮ್ಗೆ ತುಂಬಾ ಚೆನ್ನಾಗಿದೆ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಒಳಗಡೆ ಇಂಟೀರಿಯರ್ ಎಲ್ಲ ನೋಡಬಹುದು ಲೆದರ್ ಸೀಟ್ಸ್ ಎಲ್ಲ ಕಂಪನಿ ಲೆದರ್ ಸೀಟ್ಸ್ ಅದು ಓಕೆ ನೋಡ್ತಾ ಇರ್ಬೋದು ನಿಮಗೆ ಆಂಡ್ರಾಯ್ಡ್ ಸಿಸ್ಟಮ್ ಇಂದ ಹಿಡಿದು ಏರ್ ಬ್ಯಾಗು ಎಲ್ಲ ಬಂದ್ಬಿಡುತ್ತೆ ತುಂಬಾ ವೆಲ್ ಮೇಂಟೈನ್ ಮಾಡೋರೆ ಪ್ರೈಸಿಂಗ್ ವೈಸ್ ಸರ್ 3,55,000 ಹೇಳ್ತಾ ಇರೋದು ಕಸ್ಟಮರ್ ಫೈನಲ್ ಹೇಮಂತ್ 3,20,000 ಬಂದ್ರೆ 3,20,000 ಬಂದ್ರೆ ಗಾಡಿ ಕೊಡ್ತೀನಿ ಎಷ್ಟು ಸರ್ 3,20,000 3,20,000 3,20,000 ಗೆ ಒಂದು ಕ್ಲೈಂಬರ್ 2017 ಮಾಡಲ್ ಟಾಪ್ ಎಂಡ್ ಗಾಡಿ ಕೊಡ್ತಾ ಇದ್ದೀನಿ ಹೆಚ್ಚು ಕಡಿಮೆ ಮಾಡ್ತೀರಾ ಸರ್ ಬನ್ನಿ ಆನ್ ಟೇಬಲ್ ಬೇಕಾದ್ರೆ ಮಾತಾಡೋಣ ಕೊಡ್ತೀರಾ ನೆಕ್ಸ್ಟ್ ಇನ್ನೊಂದು K10 ಸರ್ ಆಲ್ಟೋ ಸರ್ 2019 ಮಾಡಲ್ ಆಲ್ಟೋ K10 VX ಆಪ್ಷನಲ್ ಅಂದ್ರೆ ನಿಮಗೆ ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ AC ಪವರ್ ಸ್ಟೀರಿಂಗ್ ಕಂಪನಿ ಸಿಸ್ಟಮ್ ಲೆದರ್ ಸೀಟ್ಸ್ ಎಲ್ಲ ಔಟ್ ಆಫ್ ಮಾರ್ಕೆಟ್ ಆಗಿದೆ ಟೈರ್ಸ್ ಎಲ್ಲ 75% ಇದೆ 52,000 ಕಿಲೋಮೀಟರ್ಸ್ 19 ಮಾಡಲ್ ಆಲ್ಟೋ K10 ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಹಿಮಂತ್ ಜಸ್ಟ್ ಪೆಟ್ರೋಲ್ ಹಾಕ್ಬೇಕು ಯೂಸ್ ಮಾಡಬೇಕು ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 3,95,000 ಹೇಳ್ತಾ ಇರೋದು ಫೈನಲ್ ಟು ಫೈನಲ್ ಹಿಮಂತ್ ಡೆಡ್ ಲೈನ್ 3,40,000 ಬಂದ್ರೆ ಗಾಡಿ ಕೊಡ್ತೀನಿ 3,40,000 ಹೌದು 2019 ಮಾಡಲ್ ಲೋನ್ ಅಲ್ಲಿ ನೋಡ್ತಾ ಅವ್ರಿಗೆ ಜಸ್ಟ್ 45,000 ಮೇಲೆ ತಗೊಂಡು 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ 3,45,000 ಸರ್ ಹೌದು 3,45,000 ಗಾಡಿ ಕೊಡ್ತೀನಿ ಬರೀ 45 to 50,000 ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ದು 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಅವ್ರಿಗೆ 19 ಮಾಡಲ್ 3,40,000 ಫ್ರೆಂಡ್ಸ್ ನೆಕ್ಸ್ಟ್ ನೋಡ್ತಾ ಇರ್ಬೋದು ಎರ್ಟಿಗಾ ಇದೆ ಎರ್ಟಿಗಾ ಬಗ್ಗೆ ಹೇಳಿ ಸರ್ ಮಾರುತಿ ಎರ್ಟಿಗಾ ನೋಡ್ತಾ ಇದೀರಾ ಹಿಮಂತ್ ಅದನ್ನು ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಕಾರ್ ಅಂತ ಹೇಳ್ಬೋದು ಹೆಂಗಂದ್ರೆ ಎರ್ಟಿಗಾದಲ್ಲಿ ಪೆಟ್ರೋಲ್ ಅಲ್ಲ ಇದು
ಡೀಸೆಲ್ ವೆಹಿಕಲ್, ಅದನ್ನು VDI ವಿತ್ ABS 2015 ಮಾಡಲ್, ಡಾಕ್ಟರ್ ಯೂಸ್ ಮಾಡಿರೋದು ವೆಹಿಕಲ್. ತುಂಬಾ ಚೆನ್ನಾಗಿದೆ ವೆಹಿಕಲ್. ಒಂದ್ ರೂಪಾಯಿ ಖರ್ಚು ಮಾಡಂಗಿಲ್ಲ. ನೋಡಬಹುದು ಡಾಕ್ಟರ್ ಇಲ್ಲಿ ಸಿಂಬಲ್ ಇದೆ, ಡಾಕ್ಟರ್ ಯೂಸ್ ಮಾಡಿರೋದು ವೆಹಿಕಲ್. ತಗೊಂಡೋಗಿ 1 ರೂಪಾಯಿ ಖರ್ಚು ಮಾಡಂಗಿಲ್ಲ. VDI ವಿತ್ ABS 2015 ಫ್ಯಾಮಿಲಿ ಯೂಸ್ಗೆ, ಒಂದು ಮೇಂಟೆನೆನ್ಸ್ ಕಮ್ಮಿ, ಮೈಲೇಜ್ ಗಾಡಿ ಅಂಡ್ ಪರ್ಫಾರ್ಮೆನ್ಸ್ ಅಲ್ಲಿ ತುಂಬಾ ಒಳ್ಳೆ ಗಾಡಿ. ಅದಕ್ಕೋಸ್ಕರ ಮಾರ್ಕೆಟ್ ಅಲ್ಲಿ ಇವತ್ತಂಗಾನು ಡಿಮ್ಯಾಂಡ್ ಇದೆ. ಡೀಸೆಲ್ ಗಾಡಿ, ಪೆಟ್ರೋಲ್ ಗಾಡಿ ಬರ್ತಾ ಇದೆ, CNG ಗಾಡಿ ಹೊಸ ಗಾಡಿ ಬರ್ತಾ ಇದೆ, ಡೀಸೆಲ್ ಗಾಡಿ ಬರ್ತಾ ಇಲ್ಲ. ಡೀಸೆಲ್ ಗಾಡಿ ಮೈಲೇಜ್ ಸಿಟಿಯಲ್ಲಿ 18 to 20 ಬರುತ್ತೆ, ಲಾಂಗ್ ಅಲ್ಲಿ 20 to 23 ಬರುತ್ತೆ. ಸರ್ 2015 ಮಾಡಲ್, ಅದು ಡಿವೆಂಟ್ 72,000 ಕಿಲೋಮೀಟರ್. ಶೋರೂಮ್ ಸರ್ವಿಸ್, ಶೋರೂಮ್ ಮಾಂಡವಿ ಶೋರೂಮ್ ಅಲ್ಲಿ ಎಲ್ಲ ಸರ್ವಿಸ್ ಹಿಸ್ಟ್ರಿ ಇದೆ. ಸರ್ ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 7,20,000 ಹೇಳ್ತಾ ಇದ್ರು. ಫೈನಲ್ ಟು ಫೈನಲ್ 6,70,000 ಬಂದ್ರೆ ಗಾಡಿ ಕೊಡ್ತೀನಿ. 6,70,000 15 ಮಾಡಲ್, ಅದನ್ನು VDI ವಿತ್ ABS ಮಾರುತಿ ಇರ್ಟಿಗಾ ಕೊಡ್ತಾ ಇದೀನಿ. ಓಕೆ, ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ ಸರ್? ಬಂದ್ರೆ ಬನ್ನಿ, ಆನ್ ಟೇಬಲ್ ಕುತ್ಕೊಂಡು ಬೇಕಾದ್ರೆ ಮಾತಾಡೋಣ. ನೆಕ್ಸ್ಟ್ ಎಕೋ ಸ್ಪೋರ್ಟ್ ನೋಡ್ತಾ ಇದ್ದಾರೆ. 2017 ಮಾಡಲ್ ಎಕೋ ಸ್ಪೋರ್ಟ್ಸ್, ಅದು ಆಪ್ಷನಲ್ ಪ್ಲಸ್. ಇದು ಟೈಟಾನಿಯಂ ಪ್ಲಸ್. ಇದು ಟೈಟಾನಿಯಂ ಪ್ಲಸ್ 2017 ಮಾಡಲ್ ವೆಹಿಕಲ್ ನೋಡ್ತಾ ಇದ್ದೀರಾ. 52,000 ಕಿಲೋಮೀಟರ್ ಏನೋ ಡೀಸೆಲ್ ಗಾಡಿ ಸರ್. ತುಂಬಾ ಚೆನ್ನಾಗಿದೆ. ಟಾಪ್ ಅಂಡ್ ನ್ಯೂ ಶೇಪ್ ಇದು. ಇದರಲ್ಲಿ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, 6 ಏರ್ ಬ್ಯಾಗ್ಸ್ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ, ಕಂಪನಿ ಆಂಡ್ರಾಯ್ಡ್ ಸಿಸ್ಟಮ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಸ್ಟೇಬಲ್, ಅಲಾಯ್ ವೀಲ್ಸ್ ಬರುತ್ತೆ ನಿಮಗೆ, ಫೋಕ್ ಲ್ಯಾಂಪ್ಸ್ ಆಗಲಿ, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಎಲ್ಲ ಬರುತ್ತೆ. ತುಂಬಾ ಟಾಪ್ ಅಂಡ್ ವೆಹಿಕಲ್ ಇದು. ಪ್ರೈಸಿಂಗ್ ನೋಡ್ತಾ ಇದ್ರೆ ಹೇಮಂತ್ ಕಸ್ಟಮರ್ ಯಾರು ಕೊಡಲ್ಲ. ಅರೌಂಡ್ ಮಾರ್ಕೆಟ್ ಅಲ್ಲಿ ನೋಡ್ತಾ ಇದ್ದೀರಾ, ಟಾಪ್ ಅಂಡ್ ಗಾಡಿ, ಅದನ್ನು ಟೈಟಾನಿಯಂ ಪ್ಲಸ್ ಗಾಡಿ ಕೊಡ್ತಾ ಇರೋದು. ಕಸ್ಟಮರ್ 6,90,000 ಹೇಳ್ತಾ ಇರೋದು. 6,60,000 ಬಂದ್ರೆ ಗಾಡಿ ಕೊಡ್ತೀನಿ. ಎಷ್ಟೇ ಮಾಡಲ್ ಸರ್? 17 ಮಾಡಲ್, ಅದನ್ನು ನ್ಯೂ ಶೇಪ್ ಟೈಟಾನಿಯಂ. ಮಾರ್ಕೆಟ್ ಅಲ್ಲಿ ಎಲ್ಲ ನಿಮಗೆ 7 ಲಕ್ಷ, 7.5 ಲಕ್ಷ, 8 ಲಕ್ಷದಿಂದ ಕಮ್ಮಿ ಇಲ್ಲ. ನಾನು 6,90,000 ಕಸ್ಟಮರ್ ಹೇಳ್ರು ಬೇಕಂತ. ಫೈನಲಿ 6,60,000 ಬಂದ್ರೆ ಗಾಡಿ ಕೊಡ್ತೀನಿ. 6,60,000ಕ್ಕೆ 17 ಮಾಡಲ್ ಎಕೋ ಸ್ಪೋರ್ಟ್ ಸಿಗ್ತದೆ. ಟೈಟಾನಿಯಂ ಪ್ಲಸ್ ಬರೀ 52,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್, ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ಗಾಡಿ. 52,000 ಕಿಲೋಮೀಟರ್ ಕಾವೇರಿ ಫೋರ್ಟ್ ಅಲ್ಲಿ ನಿಮಗೆ ಇವತ್ತಾಗನು ಸರ್ವಿಸ್ ಸಿಗ್ಬಿಡುತ್ತೆ. ಓಕೆ, ಆದ್ರೆ ಪ್ರೈಸಿಂಗ್ ಇನ್ನೊಂದು ಸ್ವಲ್ಪ ರೀಸನಬಲ್ ಆಗಬೇಕಿತ್ತು ಸರ್. ಮಾರ್ಕೆಟ್ ಅಲ್ಲಿ ನಾನು ಕೊಡ್ತಾ ಇರೋದು, ನಾನು ಹೇಳ್ತಾ ಇಲ್ವಾ, ನಮ್ಮ ಮಾರ್ಕೆಟ್ ಪ್ರೈಸ್ ಗಾಡಿ ಪ್ರೈಸ್ ಕಂಪೇರ್ ಮಾಡ್ಕೊಂಡು ಬನ್ನಿ ನನ್ನ ಹತ್ರ. ಮಾರ್ಕೆಟ್ ಅಲ್ಲಿ ಯಾರು 6,90,000ಗೆ 6,60,000 ಕೊಡ್ತಾ ಇದ್ರೆ 6 ಲಕ್ಷಕ್ಕೆ ನಾನು ಗಾಡಿ ಕೊಡ್ತಾ ಇದ್ದೀನಿ. 6 ಲಕ್ಷಕ್ಕೆ 17 ಮಾಡಲ್ ಕೊಡ್ತೀನಿ. ಯಾರು ಕೊಟ್ಟರೆ 6,60,000 ಮಾರ್ಕೆಟ್ ಅಲ್ಲಿ ತೋರಿಸಬೇಕು ನನಗೆ. ಸರ್ ಇಲ್ಲಿ ಇಲ್ಲಿ ಕೊಡ್ತಾ ಇದಾರೆ, ನೀವು ಜಾಸ್ತಿ ಹೇಳ್ತಾರ ಅಂತ. ನಾನು 6 ಲಕ್ಷಕ್ಕೆ ನಾನು ಗಾಡಿ ಕೊಡ್ತೀನಿ. ಓಕೆ, ನೋಡಿ ಕಂಪೇರ್ ಮಾಡ್ಕೊಂಡು ಬಂದು ತೋರಿಸಿ ಆ ಥರ ಗಾಡಿ ಇದ್ರೆ ಆ ಥರ. ಹಾಗೆ ನೆಕ್ಸ್ಟ್ ಟೊಯೋಟಾ ಯಾರಿಸ್ ಇದೆಯಲ್ಲ ಸರ್, ಟೊಯೋಟಾ ಯಾರಿಸ್ ನೋಡ್ತಾ ಇದ್ದೀರಾ ಸರ್. ನನ್ನ ಹತ್ರ 2019 ಮಾಡಲ್ ಇದೆ, ಆಟೋಮೆಟಿಕ್ ವೆಹಿಕಲ್. ಅದನ್ನು ಜಸ್ಟ್ 33,000 ಇದನ್ನು ಕೂಡ ಓಡಿಸಿರೋದು. ಟೊಯೋಟಾ ಶೋರೂಮ್ ಅಲ್ಲಿ ಸರ್ವಿಸ್ ಸಿಗ್ಬಿಡುತ್ತೆ ನಿಮಗೆ. 33,000 ಕಿಲೋಮೀಟರ್ ಏನೋ ಟೊಯೋಟಾ ಯಾರಿಸ್. ಯಾರೋ ಒಂದು ಲೇಟೆಸ್ಟ್ ಗಾಡಿ, ಒಂದು ಆಟೋಮೆಟಿಕ್ ಬೇಕು, ಅದನ್ನು ಕಮ್ಮಿ ಓಡಿರೋ ಅಂದ್ರೆ ನನ್ನ ಹತ್ರ ಬೆಸ್ಟ್ ಗಾಡಿ ಕೊಡ್ತೀನಿ. ಟೊಯೋಟಾ ಯಾರಿಸ್ ತಗೊಂಡೋಗಿ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS, ನಿಮ್ಮ ಕಂಪನಿ ಸಿಸ್ಟಮ್, ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮಗೆ. ತುಂಬಾ ಚೆನ್ನಾಗಿದೆ. 1 ರೂಪಾಯಿ ಖರ್ಚು ಮಾಡಂಗಿಲ್ಲ. ಜಸ್ಟ್ ತಗೊಂಡೋಗ್ಬೇಕು, ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ. ನೋಡ್ತಾ ಇರ್ಬೋದು ಇಂಟೀರಿಯರ್ ವೈಸ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡೋರೆ. ವೆರಿ ವೆಲ್ ಮೇಂಟೈನ್ ವೆಹಿಕಲ್. ಬರೀ ಎಷ್ಟು ಓಡಿದೆ ಸರ್ ಗಾಡಿ ಇದು? 33,000 ಓಡಿದೆ. ಬರೀ 33,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಪ್ರೈಸಿಂಗ್ ವೈಸು ಸರ್? ಪ್ರೈಸ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 6,95,000 ಹೇಳ್ತಾ ಇರೋದು ಹೇಮಂತ್. 6.5 ಲಕ್ಷ ಬಂದ್ರೆ ಗಾಡಿ ಕೊಡ್ತೀನಿ. 6.5 ಲಕ್ಷಕ್ಕೆ 19 ಮಾಡಲ್. ಹೌದು, 6,50,000ಗೆ ಒಂದು ಟೊಯೋಟಾ ಯಾರಿಸ್ 2019 ಮಾಡಲ್ ಕೊಡ್ತಾ ಇದ್ದೀನಿ. ಇದು ಬೇಡ, ಇನ್ನೊಂದು ಸ್ವಲ್ಪ ಲೋ ಬಜೆಟ್ ಅಲ್ಲೇ ಸೆಡನ್ ಬೇಕು ಅಂದ್ರೆ ವರ್ನಾ ಇದೆ ನೋಡಿ. ಸ್ವಲ್ಪ ಲೋ ಬಜೆಟ್ ಅಲ್ಲಿ ಡೀಸೆಲ್ ಗಾಡಿ ಬೇಕು, ಅದನ್ನು ಆಟೋಮೆಟಿಕ್ ಅಲ್ಲಿನೇ ಬೇಕು. ಬೇಕಾಗಿಲ್ಲ ಒಂದು ಲೋ ಪ್ರೈಸ್ ಅಲ್ಲಿ ಬೇಕಂದ್ರೆ ನನ್ನ ಹತ್ರ ವರ್ನಾ ಫ್ಲೂಡಿಕ್ ಇದೆ. 2013 ಮಾಡಲ್ ಆಟೋಮೆಟಿಕ್ ಡೀಸೆಲ್ ಕಾರು. ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿದೆ. ಬರ್ಗಂಡಿ ಕಲರ್ ಅಲ್ಲಿ ಇದು. ತುಂಬಾ ಕ್ಲೀನ್ ಆಗಿ ಯೂನಿಕ್, ಒಂದು ಅಫಿಷಿಯಲ್ ಕಲರ್ ಅಲ್ಲಿ ಕಾಣಿಸ್ತಾ ಇದೆ ವೆಹಿಕಲ್. ನೋಡಬಹುದು, ಅದನ್ನು ಆಪ್ಷನಲ್ ವೆಹಿಕಲ್ ಇದು. ಬಟನ್ ಸ್ಟಾರ್ಟ್ ಬರುತ್ತೆ ನಿಮಗೆ. 6 ಏರ್ ಬ್ಯಾಗ್ಸ್ ಬರ್ತಾ ಇದೆ. 6 ಏರ್ ಬ್ಯಾಗ್, ABS ಬ್ರೇಕ್, ಅಲಾಯ್ ವೀಲ್ಸ್, ಫೋಕ್ ಲ್ಯಾಂಪ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ ಬರುತ್ತೆ. ಅಂಡ್ ನಿಮಗೆ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ. ಆಂಡ್ರಾಯ್ಡ್ ಸಿಸ್ಟಮ್ ಕಸ್ಟಮರ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. 1 ರೂಪಾಯಿ ತಗೊಂಡೋಗಿ ಮಾಡಂಗಿಲ್ಲ. ಜಸ್ಟ್ ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಅಂಡ್ ಮೈಲೇಜ್ ಸಿಟಿಯಲ್ಲಿ ಡೀಸೆಲ್ ಅಲ್ಲಿ ನಿಮಗೆ ಆಟೋಮೆಟಿಕ್ ಅಲ್ಲಿ 15 ಬರುತ್ತೆ. ಲಾಂಗ್ ಅಲ್ಲಿ ನಿಮಗೆ ಆರಾಮಾಗಿ ಒಂದು 20 ಬರ್ಬೋದು ನಿಮಗೆ. 1.6 ಇಂಜಿನ್ ಇದು. ಪ್ರೈಸಿಂಗ್ ನೋಡ್ತಾ ಇದ್ರೆ ಹೇಮಂತ್ ಕಸ್ಟಮರ್ ಎಂಟರ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಆಟೋಮೆಟಿಕ್ ಕಾರು. ಕಸ್ಟಮರ್ 4,40,000 ಬೇಕು ಅಂತ ಹೇಳ್ತಾ ಇದ್ರು. ನಾನು ಫೈನಲ್ ಅವ್ರಿಗೆ ಮಾತಾಡ್ಬಿಟ್ಟು ಒಂದೇ ಪ್ರೈಸ್ 3,90,000 ಬಂದ್ರೆ 3,90,000 ಬಂದ್ರೆ ಮಾಡ್ಕೊಡ್ತೀನಿ. ಎಷ್ಟೇ ಮಾಡಲ್ಲ ಸರ್? 2013 ಮಾಡಲ್ ಆಟೋಮೆಟಿಕ್ ಡೀಸೆಲ್ ಕಾರು. ಅದನ್ನು SX ಆಪ್ಷನಲ್ ವೆಹಿಕಲ್. ಎಂಟರ್ ಮಾರ್ಕೆಟ್ ಚಾಲೆಂಜ್ ಮಾಡ್ತೀನಿ, ಯಾರು ಕೊಡಲ್ಲ. 3,90,000ಗೆ ಒಂದು ಗಾಡಿ ಕೊಡ್ತಾ ಇದೀನಿ. 3,90,000. ಹೌದು. ನೆಕ್ಸ್ಟ್ ಸ್ವಿಫ್ಟ್ ಡಿಸೈರ್ ಸರ್ ನೋಡ್ತಾ ಇದ್ದೀರಾ, ಸ್ವಿಫ್ಟ್ ಡಿಸೈರ್ ಇದೆ. ಅದನ್ನು ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ಇಂಜಿನ್ ಸರ್. ಇದನ್ನು ಕೂಡ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್. ಹಂಗೆ ನಾನು ಇರ್ಟಿಗಾ ಡಿಮ್ಯಾಂಡ್ ಅಂತ ಹೇಳಿದೆ. ಇದನ್ನು ಕೂಡ ಸ್ವಿಫ್ಟ್ ಡಿಸೈರ್. ಮಾರುತಿದಲ್ಲಿ ಯಾವ್ದು ನೀವು ಡೀಸೆಲ್ ಗಾಡಿ ಹೋಗಿ ಫುಲ್ ಡಿಮ್ಯಾಂಡೆಡ್ ಅಂತಾನೆ ಹೇಳ್ಬೋದು. ಡೀಸೆಲ್ ಗಾಡಿ VDI 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಡ್ರಿವನ್ ಅರೌಂಡ್ 78,000 ಕಿಲೋಮೀಟರ್ಸ್. ತುಂಬಾ ಚೆನ್ನಾಗಿದೆ. ಇದು ಯೂನಿಕ್ ಕಲರ್. ಇದು ಜಾಸ್ತಿ ಕಲರ್ ಇದು ಕಾಣ್ತಿಲ್ಲ. ಡೀಸೆಲ್ ಅಲ್ಲಿ ಜಾಸ್ತಿ ಬಂದಿರೋದು ಯೂನಿಕ್ ಕಲರ್ಸ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಹೇಮಂತ್ ಯಾರು ಕೊಡಲ್ಲ.
ಅಲ್ಲ 78,000 ಕಿಲೋಮೀಟರ್ ಡೀಸರ್ VDI AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಇರೋದು ಜೊತೆಯಲ್ಲಿ ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 4,65,000 ಹೇಳ್ತಾ ಇರೋದು. ಫೈನಲ್ ಒಂದು 4,10,000 ಬಂದ್ರೆ ಗಾಡಿ ಕೊಡ್ತೀನಿ. 4,10,000 ಹೌದು. ಇನ್ನೊಂದು ರೇಟ್ 4 lakhs ಒಳಗಡೆ ಹೇಳಿ ಸರ್. 4 lakh ಒಳಗಡೆ ಏನಮ್ಮ ನೀವೆಲ್ಲ ಗಾಡಿಗಳು ಡೌನ್ ಮಾಡ್ತಾ ಇದ್ದೀರಾ? ಕೆಲಸ ಮಾಡಿ 3,99,000 ಬಂದ್ರೆ ಗಾಡಿ ಕೊಡ್ತೀನಿ. 3,99,000. ಹೌದು, 3,99,000ಗೆ ಫೈನಲ್ ಇದು ಕೊಡ್ತೀನಿ. ಡಿಸೈರ್ VDI ವೇರಿಯಂಟ್. ಹೌದು, 2013 ಮಾಡೆಲ್, ಅದನ್ನು ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ ವೆಹಿಕಲ್. ನೆಕ್ಸ್ಟ್ ಇನ್ನೊಂದು ಚವರ್ಲೆಟ್ ಸೇಲ್ ಇದೆ, ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಲೋ ಬಜೆಟ್ ಅಲ್ಲಿ ಯಾರು ನೋಡ್ತಾ ಇದ್ರೆ ಒಂದು ಲಕ್ಸುರಿ ಗಾಡಿ ಬೇಕಂದ್ರೆ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಏರ್ ಬ್ಯಾಗ್ ಜೊತೆಯಲ್ಲಿ ಇರೋದು 2013 ಮಾಡೆಲ್ 75,000 ಕಿಲೋಮೀಟರ್ ಏನು ಶೆವರ್ಲೈಟ್ ಸೇಲ್. ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 2,45,000 ಹೇಳ್ತಾ ಇದ್ದಾರೆ. ಫೈನಲ್ ಒಂದೇ ಬೆಲೆ ಹಿಮಂತ್, ಬಾರ್ಗಿಂಗೇ ಇಲ್ಲ. 2,15,000 ಬಂದ್ರೆ ಗಾಡಿ ಕೊಡ್ತೀನಿ. 2,15,000. ಹೌದು, 2,15,000ಗೆ 2013 ಮಾಡೆಲ್ ಗಾಡಿ ಕೊಡ್ತಾ ಇದ್ದೀನಿ. 13 ಮಾಡೆಲ್. ಹೌದು. ನೆಕ್ಸ್ಟ್ ವರ್ನಾ ಟ್ರಾನ್ಸ್ಫಾರ್ಮ್ ಸರ್. ನೆಕ್ಸ್ಟ್ ವರ್ನಾ ಟ್ರಾನ್ಸ್ಫಾರ್ಮ್ ಇದೆ, 2011 ಮಾಡೆಲ್ ಡೀಸೆಲ್ ಗಾಡಿ. ಅದನ್ನು ವಿತ್ SX ವಿತ್ ABS ಇದು. ಅಲಾಯ್ ವೀಲ್ಸ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಅಂಡ್ ಕಂಪನಿ ಸಿಸ್ಟಮ್ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ, ಅಂಡ್ ಲೆದರ್ ಸೀಟ್ಸ್ ಕಸ್ಟಮರ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ. ಟೈರ್ಸ್ ಎಲ್ಲ 75% ಇದೆ. ಡೀಸೆಲ್ ಗಾಡಿ ರೀಜನಲ್ ಪ್ರೈಸ್ ಅಲ್ಲಿ ಕೊಡ್ತೀನಿ ನಿಮ್ಗೆ. ಒಂದು ಫೋರ್ಟ್ ಫಿಯೆಸ್ಟಾ ತಗೊಂಡ್ರೆ ನಿಮ್ಗೆ 2 lakhs ಅಲ್ಲಿ ಬಿಡೋದು. ಅದನ್ನು 11 ಮಾಡೆಲ್ ನಾನು ಮೇಂಟೆನೆನ್ಸ್ ಕಮ್ಮಿ ಗಾಡಿ, ಒಂದು ಮೈಲೇಜ್ ಗಾಡಿ ಕೊಡ್ತಾ ಇದ್ದೀನಿ. 2011 ಟ್ರಾನ್ಸ್ಫಾರ್ಮ್ ವರ್ನಾ ಕಸ್ಟಮರ್ 2,75,000 ಬೇಕು ಅಂತ ಹೇಳಿದ್ರು. 245 ಬಂದ್ರೆ ಗಾಡಿ ಕೊಡ್ತೀನಿ. ಎಷ್ಟು ಸರ್? 2,45,000ಗೆ 2,45,000. 45,000ಗೆ ಬೇರೆ ವರ್ನಾ ಟ್ರಾನ್ಸ್ಫಾರ್ಮ್, ಅದನ್ನು ಫ್ಲೂಡಿಕ್ ಇಂಜಿನ್ ಬರೋದು, 1.6 ಲೀಟರ್ ಇಂಜಿನ್, 45,000 ಡೀಸೆಲ್. ಹೌದು, 45,000 2,45,000ಗೆ ವರ್ನಾ ಟ್ರಾನ್ಸ್ಫಾರ್ಮ್ ಕೊಡ್ತಾ ಇದ್ದೀನಿ. ಸೂಪರ್ ಸರ್. ಫ್ರೆಂಡ್ಸ್, ಇವಾಗ ಸಾಗರ್ ಕಾರ್ಸ್ ನ ಯಾರ್ಡಕ್ಕೆ ಬಂದಿದ್ದೀವಿ. ಪೋಲೋಗಳಂತೂ ಸುಮಾರು ಇವೆ, ನೋಡ್ತಾ ಇರ್ಬೋದು. ಇದ್ರ ಬಗ್ಗೆ ಹೇಳಿ ಸರ್. ಫಸ್ಟ್ ಸರ್, ಪೋಲೋ ಬೇಕು ಅಂತ ಹೇಳ್ತಾರೆ. ಬನ್ನಿ ಸರ್, ಸಾಗರ್ ಕಾರ್ಸ್ಗೆ ಪೋಲೋ ಕೊಡ್ತಾ ಇದ್ದೀನಿ. ನೋಡಬಹುದು, 2012 ಮಾಡೆಲ್ ವೋಲ್ಕ್ಸ್ವ್ಯಾಗನ್ ಪೋಲೋ ಡೀಸೆಲ್ ಗಾಡಿ, ಕಂಫರ್ಟ್ ಲೈನ್. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್. ಜಸ್ಟ್ 72,000 ಕಿಲೋಮೀಟರ್ ಏನು. AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಜೊತೆ ಕಂಪನಿ ಸಿಸ್ಟಮ್ ಇದೆ, ಲೆದರ್ ಸೀಟ್ಸ್ ಎಲ್ಲ ಇದೆ. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಹೇಮಂತ್, ಕಸ್ಟಮರ್ ಬಂದ್ಬಿಟ್ಟು 3,25,000 ಹೇಳ್ತಾರೆ. ಫೈನಲ್ 2,95,000 ಬಂದ್ರೆ ಗಾಡಿ ಕೊಡ್ತೀನಿ. ಎಷ್ಟು ಸರ್? 2,95,000. ಇನ್ನೊಂದು ರೇಟ್ ಹೇಳಿ ಸರ್. ನೀವೆಲ್ಲ ಗಾಡಿಗಳು ಕಮ್ಮಿ ಮಾಡ್ತಾ ಇದ್ದೀರಾ. 2,80,000 ಬಂದ್ರೆ ಡೆಡ್ ಲೈನ್ ಪ್ರೈಸ್ 2,80,000 ಬಂದ್ರೆ ಗಾಡಿ ಕೊಡ್ತೀನಿ. ಫೈನಲ್ 2,80,000. 2,80,000 ಆಗಿ ಪ್ಯೂರ್ ಕನ್ನಡ ಗಾಡಿ, ಮೈಗ್ರೇಡ್ ಅದರ್ ಸ್ಟೇಟ್ ಗಾಡಿ ಅಲ್ಲ, ಕನ್ನಡ ಗಾಡಿ. 2012 ಮಾಡೆಲ್ ಡೀಸೆಲ್ ಗಾಡಿ ಕೊಡ್ತಾ ಇದೀನಿ. 2,80,000ಗೆ ನಿಮ್ಮದ್ಗೆ 280 ಕೊಡ್ತೀನಿ. ಹೋಗಿ. ಸೂಪರ್ ಸರ್, 280 ಕೊಡ್ತೀರಾ? ಹೌದು. ನೆಕ್ಸ್ಟ್ ಅದು ಬೇಡ, GT ಅಲ್ಲಿ ಬೇಕು. GT ಬೇಕು ಅಂದ್ರೆ ಫುಲ್ ಫ್ಯಾನ್ ಗಳು ಇದೆ ಮಾರ್ಕೆಟ್ ಅಲ್ಲಿ. ಪೋಲೋ GT ಅಂದ್ರೆ 1.6 TDI ಇಂಜಿನ್, 2014 ಮಾಡೆಲ್ GT ಪೋಲೋ. ಎಂಟರ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ, ಆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. ಕಸ್ಟಮರ್ ಬಂದ್ಬಿಟ್ಟು 4,60,000 ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ 4,20,000 ಬಂದ್ರೆ ಗಾಡಿ ಕೊಡ್ತೀನಿ. ಜಸ್ಟ್ ನಾವು ಈಗಲೇ ಜಸ್ಟ್ ಕಾರ್ ಇವಾಗಲೇ ಬಂದಿರೋದು, ಇನ್ನು ವಾಷಿಂಗ್ ಮಾಡಿಲ್ಲ, ಪಾಲಿಶಿಂಗ್ ಮಾಡಿಲ್ಲ, ಎಲ್ಲ ಪ್ರತಿಯೊಂದು ರೂಫ್ ಅಪ್ ಮಾಡಿ ಕೊಡ್ತೀನಿ. ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 4,60,000 ಅಂತ ಹೇಳಿದ್ರು. 4,20,000 ಮಾಡ್ಕೊಡ್ತೀನಿ. 4,20,000ಗೆ. ಇನ್ನೊಂದು ರೇಟ್ ಸರ್? ಮಾಡಿ ಹೋಗಿ. ಫೈನಲ್ ಡೆಡ್ ಲೈನ್ 4 ಲಕ್ಷ ಬಂದ್ರೆ ಗಾಡಿ ಕೊಡ್ತೀನಿ. 4 ಲಕ್ಷಕ್ಕೆ ಪೋಲೋ GT 14 GT ಕೊಡ್ತಾ ಇದೀನಿ. ಅದು 1.6 ಡೀಸೆಲ್. ಸೂಪರ್ ಸರ್. ನೆಕ್ಸ್ಟ್ ಹಾಗೆ ಇನ್ನೊಂದು ಫೋರ್ಡ್ ಫಿಗೋ ನೋಡ್ತಾ ಇದ್ದೀರಾ. 2012 ಮಾಡೆಲ್ ಟೈಟಾನಿಯಂ, ಇದು ಟಾಪ್ ಎಂಡ್ ಗಾಡಿ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ. ನೋಡಬಹುದು ವೆಹಿಕಲ್, AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಫೋಗ್ ಲ್ಯಾಂಪ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ. ತಗೊಂಡೋಗಿ ₹1 ಖರ್ಚು ಮಾಡಬೇಡಿ. ಎಷ್ಟು ಪೆಟ್ರೋಲ್ ಹಾಕಿ ಯೂಸ್ ಮಾಡಿ ಹೇಮಂತ್ ಅಂತ ಆ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ಇಂಟೀರಿಯರ್ ಕೂಡ ನೋಡಬಹುದು, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರೈಸಿಂಗ್ ಸರ್? ಪ್ರೈಸಿಂಗ್ ಬಂದ್ಬಿಟ್ಟು ಕಸ್ಟಮರ್ ಅರೌಂಡ್ 2,05,000 ಹೇಳ್ತಾ ಇರೋದು ಸರ್. ಫೈನಲ್ 2,05,000 ಬೇಡ, 10,000 ಬೇಡ, ಒಂದು ರೇಟ್ ಹೇಳ್ಬಿಡಿ ಸರ್. ಫೈನಲ್ 1,95,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 10,000 ಕಡಿಮೆ ಮಾಡಿದ್ರಿ ಸರ್. ಹೋಗ್ರಿ, ವಯಸ್ಸರ ಇನ್ನೂ ಕಮ್ಮಿ ಮಾಡ್ತೀನಿ. 1,90,000 ನಿಮ್ದು ಓನ್ಲಿ ನಿಮ್ಮ ಮಾತಿಗೆ ಬೆಲೆ ಕೊಡ್ತಾ ಇದೀನಿ. 1,90,000 ಬಂದ್ರೆ ಗಾಡಿ ತಗೊಂಡ್ ಹೋಗ್ಬೇಕು ಅವರು. ಓಕೆ. ನೆಕ್ಸ್ಟ್ ಹಾಗೆ ಇನ್ನೊಂದು ಕ್ರೆಟಾ ನೋಡ್ತಾ ಇದ್ದೀರಾ. 2019 ಮಾಡೆಲ್ ಕ್ರೆಟಾ ಸಿಂಗಲ್ ಓನರ್ ವೆಹಿಕಲ್, 33,000 ಕಿಲೋಮೀಟರ್ ಡೀಸೆಲ್ ವೆಹಿಕಲ್. ನೋಡ್ತಾ ಇದ್ದೀರಾ, ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1, ಅದನ್ನು ಕೂಡ ಹೊಸ ಗಾಡಿ ತರ 30,000 ಹೊಡೆಯೋದ್ರೆ ಹೊಸ ಗಾಡಿನ ಅಂತ ಹೇಳ್ಬೋದು. ಸಿಂಗಲ್ ಓನರ್ ಗಾಡಿ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು 10,75,000 ಹೇಳ್ತಾ ಇದ್ದಾರೆ. 10,15,000 ಲಕ್ಷ ಬಂದ್ರೆ ಗಾಡಿ ಕೊಡ್ತೀನಿ. 10,15 ಲಕ್ಷ. ಹೌದು. ಇನ್ನೊಂದು ರೇಟ್ ಏನಾದ್ರು? ಇನ್ನೊಂದು ರೇಟ್ ಇಲ್ಲ. ಫೈನಲ್ ಪ್ರೈಸ್ 10,25,000 ಕೊಡ್ತೀನಿ. ಹೌದಾ? ಮಾಡಲ್ ಸರ್ ಇದು 2019 ಮಾಡೆಲ್. 2019 ಮಾಡೆಲ್ ಕ್ರೆಟಾ ಇದೆ ನೋಡಿ. ಎಷ್ಟು ಸರ್ ಪ್ರೈಸ್? 10,25,000. ಟಾಟಾ ಜೆಸ್ಟರ್ ಇದೆ ನೋಡ್ತಾ ಇದ್ದೀರಾ. 2014 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್, ಟಾಪ್ ಎಂಡ್ XME ಆಟೋಮೆಟಿಕ್ ವೆಹಿಕಲ್, ಡೀಸೆಲ್ ಗಾಡಿ ಸರ್. ನೋಡ್ತಾ ಇದ್ದೀರಾ, ವೆಹಿಕಲ್ ಅಲ್ಲಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ತಗೊಂಡೋಗಿ ಡೀಸೆಲ್ ಹಾಕಿ ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ. ನೋಡಬಹುದು ಟೈರ್ಸ್ ಎಲ್ಲ ಕಂಡೀಷನ್, ಬಾಡಿ ಲೈನ್ ಎಲ್ಲ ಒಂದು ಸ್ಕ್ರಾಚ್, ಒಂದು ಡೆಂಟ್ ಇಲ್ಲ ಸರ್. ತುಂಬಾ ಚೆನ್ನಾಗಿದೆ, ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಟಾಪ್ ಎಂಡ್ ವೇರಿಯಂಟ್ ವಿತ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಅಂಡ್ ಕಂಪನಿ ಸಿಸ್ಟಮ್, ಆಟೋಮೆಟಿಕ್ ಮಿರರ್ ಸ್ಟೇಬಲ್, ಬ್ಯಾಕ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಡಿಫಾಕರ್ ಪ್ಲಸ್ ನಿಮಗೆ ಸೈಡ್ ಮಿರರ್ ಇಂಡಿಕೇಟರ್
ಇಂಡಿಕೇಟರ್ಸ್ ಎಲ್ಲ ಬರುತ್ತೆ ನಿಮಗೆ. Okay. ಪ್ರೈಸಿಂಗ್ ನೋಡ್ತಾ ಇದ್ರೆ ಹೇಮಂತ್ ಅವರೇ ಜಸ್ಟ್ 60,000 ಹೊಡಿರೋದು ಗಾಡಿ, ಡೀಸೆಲ್ ಗಾಡಿ, ಸಿಂಗಲ್ ಓನ್, ಆಟೋಮೆಟಿಕ್, ಎಕ್ಸ್ಎಂ ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್. ಪ್ರೈಸಿಂಗ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 4,10,000 ಹೇಳ್ತಾರೆ. Okay. ಫೈನಲ್ ಒಂದು 3,75,000 ಬಂದ್ರೆ ಗಾಡಿ ಕೊಡ್ತೀನಿ. ಒಂದ್ 3.5 ಮಾಡಿ ಸರ್ ಹೋಗ್ಲಿ. 3.5 ಎಲ್ಲಿ ಕೊಡ್ತಾರೆ ಹೇಳಿ ಹೇಮಂತ್? ಎಲ್ಲ ಗಾಡಿಗಳಿಗೆ ನೀವು ಕಮ್ಮಿ ಮಾಡ್ತಾ ಇದ್ದೀರಾ. 3.5 ಆಗಲ್ಲ. ಒಂದು ಕೆಲಸ ಮಾಡಿ ಹೋಗಿ 3,60,000 ಬಂದ್ರೆ ಗಾಡಿ ಕೊಡ್ತೀನಿ. 3,60,000. 3,60,000ಗೆ 2014 ಆಟೋಮೆಟಿಕ್ ಡೀಸೆಲ್ ಗಾಡಿ, ಸಿಂಗಲ್ ಓನರ್, ಟಾಟಾ ಜಿಸ್ಟ್ ಕೊಡ್ತಾ ಇದ್ದೀನಿ. ಇನ್ನೊಂದು ನೆಕ್ಸ್ಟ್ ನೋಡ್ತಾ ಇದ್ದೀರಾ, Fiesta. ಫಿಯೆಸ್ಟಾ ಇದೆ, ಡೀಸೆಲ್ ವೆಹಿಕಲ್, ಅದನ್ನು ಟಾಪ್ ಎಂಡ್ ವೆಹಿಕಲ್. ಇದು ಕ್ಲಾಸಿಕ್ ವೇರಿಯಂಟ್, ZXi ವೇರಿಯಂಟ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ, ಕಂಪನಿ ಸಿಸ್ಟಮ್ ಎಲ್ಲ ಬರುತ್ತೆ. ನೋಡಬಹುದು ವೆಹಿಕಲ್ ತುಂಬಾ ಚೆನ್ನಾಗಿದೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಇದನ್ನು ಕೂಡ ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. Okay. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಡೀಸೆಲ್ ಗಾಡಿ ಮೈಲೇಜ್ ಸಿಟಿಲಿ 18 ಬರುತ್ತೆ, ಲಾಂಗ್ ಅಲ್ಲಿ 20+ ಬರುತ್ತೆ. 2013 ಮಾಡಲ್ ಫೋರ್ಡ್ ಫಿಯೆಸ್ಟಾ ಡೀಸೆಲ್ ಕ್ಲಾಸಿಕ್ ಕೊಡ್ತಾ ಇದೀನಿ. Okay. ಕಸ್ಟಮರ್ ಬಂದ್ಬಿಟ್ಟು 2,55,000 ಹೇಳ್ತಾ ಇರೋದು. ಒಂದು 2,25,000 ಬಂದ್ರೆ ಗಾಡಿ ಕೊಡ್ತೀನಿ. 2,25,000. ಹೌದು. ಎಷ್ಟು ಸರ್? 2,25,000 ಬಂದ್ರೆ ಗಾಡಿ ಕೊಡ್ತೀನಿ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಹೋಂಡಾ ಸಿಟಿನೂ ಇದೆ. ನೆಕ್ಸ್ಟ್ ನೋಡ್ತಾ ಇದೀರಾ, ಹೋಂಡಾ ಸಿಟಿ ಇದೆ, ಅದನ್ನು ಟಾಪ್ ಅಂಡ್ ವಿ ವೇರಿಯಂಟ್, ಸಿಂಗಲ್ ಓನರ್ ವೆಹಿಕಲ್, 2011 ಮಾಡಲ್, ವಿತ್ ಅಲಾಯ್ ವೀಲ್ಸ್ ಇದೆ, ಏರ್ ಬ್ಯಾಗ್, ABS, ಕಂಪನಿ ಸಿಸ್ಟಮ್, ಕಂಪನಿ ಸೀಟ್ಸ್ ಎಲ್ಲ ನೋಡಬಹುದು, ಫ್ಯಾಬ್ರಿಕ್ ಸೀಟ್ಸ್ ಇದೆ. ತುಂಬಾ ಚೆನ್ನಾಗಿದೆ. ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು. ಅಫಿಷಿಯಲ್ ಆಗಿ ಯೂಸ್ ಮಾಡಿದಾರೋ ಕಸ್ಟಮರ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಹೇಮಂತ್ ಕಸ್ಟಮರ್ 3,95,000 ಹೇಳ್ತಾ ಇರೋದು. ಒಂದು 3,70,000 ಬಂದ್ರೆ ಗಾಡಿ ಕೊಡ್ತೀನಿ. 3,70,000. ಹೌದು. ಓಕೆ. ನೆಕ್ಸ್ಟ್ ಸ್ಕೋಡಾ ರ್ಯಾಪಿಡ್ ರ್ಯಾಪಿಡ್ ಇದೆ ನೋಡ್ತಾ ಇದ್ದೀರಾ, 2012 ಮಾಡಲ್ ಸ್ಕೋಡಾ ರ್ಯಾಪಿಡ್ ಟಾಪ್ ಅಂಡ್ ಎಲಿಗೆಂಟ್ಸ್ ವೇರಿಯಂಟ್, ಡೀಸೆಲ್ ಗಾಡಿ, ಡ್ರಿವನ್ ಆನ್ 65,000 ಕಿಲೋಮೀಟರ್ಸ್, ಸೆಕೆಂಡ್ ಓನರ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಡೀಸೆಲ್ ಒಳಗಡೆ ಇಂಟೀರಿಯರ್ ನೋಡಬಹುದು, ಹೊಸ ಲೆದರ್ ಸೀಟ್ಸ್ ಹಾಕಿದ್ದಾರೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಕಂಪನಿ ಸಿಸ್ಟಮ್ ಎಲ್ಲ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಸಿಟಿಲಿ 18-20 ಬರುತ್ತೆ, ಲಾಂಗ್ ಅಲ್ಲಿ 22-23 ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಹೇಮಂತ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,40,000 ಹೇಳ್ತಾರೆ. ಫೈನಲ್ 2012 ಮಾಡಲ್. ಫೈನಲ್ ಒಂದು 3,10,000 ಬಂದ್ರೆ ಗಾಡಿ ಕೊಡ್ತೀನಿ. 3,10,000. ಓಕೆ. ಇನ್ನೊಂದು ರೀಸನೇಬಲ್ ಆಗಲ್ವಾ? ಒಂದ್ ಕೆಲಸ ಮಾಡಿ ಹೇಮಂತ್, ಡೆಡ್ ಲೈನ್ ಹೇಳ್ತಾ ಇದೀನಿ, ಪ್ರೈಸ್ ಇಂದ ಕಮ್ಮಿ ಕೊಡಕ್ ಆಗಲ್ಲ. 3,00,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 3,00,000 ರ್ಯಾಪಿಡ್. 3,00,000ಗೆ ಒಂದು ರ್ಯಾಪಿಡ್ ಕೊಡ್ತಾ ಇದೀನಿ, ಡೀಸೆಲ್ ಗಾಡಿ, 2012 ಮಾಡಲ್, ಟಾಪ್ ಅಂಡ್ ಎಲಿಗೆಂಟ್ಸ್. ಓಕೆ. ಎಷ್ಟು ನೋಡ್ತಾ ಇರ್ಬೋದು, ಚೌರ್ಲೆಟ್ ಸ್ಪಾರ್ಕೋ ಇದೆ ನೋಡಿ ಸರ್. ಯಾರು ಒಂದು ಸ್ಮಾಲ್ ಕಾರ್ ಬೇಕು, ಅದನ್ನು ಕಮ್ಮಿ ಪ್ರೈಸ್ ಅಲ್ಲಿ ಓಡಾಡಕ್ಕೆ, ಸಿಟಿಯಲ್ಲಿ ಓಡಾಡಕ್ಕೆ, ಒಂದು ಲೋ ಬಜೆಟ್ ಅಲ್ಲಿ ಒಂದು ಬಡೂರ್ ಕಾರ್ ಅಂತ ಹೇಳ್ಬೋದು. ಲೇಟೆಸ್ಟ್ ಗಾಡಿ ಕೊಡ್ತಾ ಇದೀನಿ. 2014 ಮಾಡಲ್ ಚೌರ್ಲೆಟ್ ಸ್ಪಾರ್ಕ್ LT ಟಾಪ್ ಎಂಡ್ ವೇರಿಯಂಟ್, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಇದೆ, ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್, ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ ಕಸ್ಟಮರ್. ಲೆದರ್ ಸೀಟ್ಸ್ ಹಾಕಿದ್ದಾರೆ. ವೆಹಿಕಲ್ ಹೋಗಿ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ 43,000 ಕಿಲೋಮೀಟರ್, 43,000 ಓಡಿರೋ ಗಾಡಿ ಮಾತ್ರ ಹೊಸ ಗಾಡಿ ತರ ಇದೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. ಬೇರೆ ಎಷ್ಟು ಗೊತ್ತಾ, 2,00,000 ಕಸ್ಟಮರ್ ಹೇಳಿದ್ರು. ಫೈನಲ್ 1,80,000 ಬಂದ್ರೆ ಗಾಡಿ ಕೊಡ್ತೀನಿ. ಸರ್ ಜಾಸ್ತಿ ಐತಲ್ಲ ಸರ್? 2014 ಮಾಡಲ್ LT ಟಾಪ್ ಎಂಡ್ ಗಾಡಿ ಕೊಡ್ತಾ ಇರೋದು. ಹೌದಾ? ಯಾರು ಕೊಡಲ್ಲ. 1,80,000 ಕೊಡ್ತಾ ಇದೀನಿ. ಲೋನ್ ಬೇಕಾದವ್ರಿಗೆ ಆರಾಮಾಗಿ ಲೋನ್ 75% 80% ಲೋನ್ ಮಾಡ್ಕೊಡ್ತೀನಿ. ಅವ್ರ ಹತ್ರ ಒಂದು 50,000 ಅಲ್ಲ, 23,000 ಇಟ್ಕೊಂಡು ಬನ್ನಿ, ಲೋನ್ ಮಾಡ್ಕೊಡ್ತೀನಿ. 23,000 ತಂದ್ರೆ ಸಾಕಷ್ಟು ಕೊಡ್ತೀರಾ? 100% ಸ್ಪಾರ್ಕ್ ಕೊಡ್ತೀನಿ, ಅವರಿಗೆ ಲೋನ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಇನ್ನೊಂದು ಗ್ರ್ಯಾಂಡ್ ಐಟನ್ ಇದೆ ನೋಡಿ, ನೋಡ್ತಾ ಇದ್ದೀರಾ, ಗ್ರ್ಯಾಂಡ್ ಐಟನ್ ಇದೆ, 2016 ಮಾಡಲ್ ವೆಹಿಕಲ್, ತುಂಬಾ ಚೆನ್ನಾಗಿದೆ. ಬೇರೆ 53,000 ಓಡಿರೋದು. ಹೇಮಂತ್ ತಗೊಳಕ್ ₹1 ಖರ್ಚು ಮಾಡಂಗಿಲ್ಲ. ಅದನ್ನು ಟಾಪ್ ಅಂಡ್ ಸ್ಪೋರ್ಟ್ಸ್ ವೇರಿಯಂಟ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಕಂಪನಿ ಸಿಸ್ಟಮ್ ಇದೆ, ಅಂಡ್ ಲೆದರ್ ಸೀಟ್ಸ್ ಎಲ್ಲ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ. ಟೈರ್ಸ್ ಎಲ್ಲ 75-80% ಇದೆ. ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್, ಮಿರರ್ ಓಪನಿಂಗ್ ಬರುತ್ತೆ, ಕ್ಲೈಮ್ ಹಾಕೊಂಡು ಗ್ಲಾಸ್ ಎಲ್ಲ ಬರುತ್ತೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು. ಎಲ್ಲರೂ ಹೇಳ್ತಾರೆ ರೀಸನಬಲ್ ಕೊಡಲ್ಲ ಸಾಗರ್ ಕಾರ್ಸ್ ಅಂತ. ಬನ್ನಿ ಸರ್, ಸಾಗರ್ ಕಾರ್ಸ್ಗೆ ರೀಜನಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. 2016 ಮಾಡಲ್ ಗಾಡಿ. ಕಸ್ಟಮರ್ ಬಂದ್ಬಿಟ್ಟು 4,60,000 ಬೇಕು ಅಂತ ಹೇಳ್ತಾರೆ. 60,000 ಬೇಡ, 50,000 ಬೇಡ, 3,10,000 ಬಂದ್ರೆ ಗಾಡಿ ಕೊಡ್ತೀನಿ. 3,10,000. ಹೌದು. ಸೂಪರ್ ಸರ್. ಇನ್ನೊಂದು ವರ್ನಾ ಫ್ಲೂಡಿಕೋ ಸರ್. ಸರ್ ವರ್ನಾ ಫ್ಲೂಡಿಕೋ ಡೀಸೆಲ್ ಗಾಡಿ, SX ಟಾಪ್ ಅಂಡ್ ವೇರಿಯಂಟ್. ನೋಡ್ತಾ ಇದ್ದೀರಾ, ವೆಹಿಕಲ್ ತುಂಬಾ ಚೆನ್ನಾಗಿದೆ. ಮ್ಯಾನ್ಯುಯಲ್ ವೇರಿಯಂಟ್, ಆವಾಗಲೇ ನಿಮಗೆ ತೋರಿಸಿದ್ದೀನಿ. ಅದು ಆಟೋಮೆಟಿಕ್, ಇದು ಮ್ಯಾನ್ಯುಯಲ್. 68,000 ಓಡಿರೋದು, ಮೆರೂನ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಒಳಗಡೆ ಲೆದರ್ ಸೀಟ್ಸ್ ಎಲ್ಲ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ABS, ಕಂಪನಿ ಸಿಸ್ಟಮ್, ಅಂಡ್ ಅಲಾಯ್ ವೀಲ್ಸ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ಸ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಎಲ್ಲ ಬರುತ್ತೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಕೊಡುತ್ತೆ, ರಿವರ್ಸ್ ಕ್ಯಾಮ್ರಾನು ಬರುತ್ತೆ. ತುಂಬಾ ಚೆನ್ನಾಗಿದೆ. ₹1 ಖರ್ಚು ಮಾಡಂಗಿಲ್ಲ. ಹಿಮ್ಮತ್ ತಗೊಂಡೋಗಿ ಡೀಸೆಲ್ ಹಾಕಿ ಯೂಸ್ ಮಾಡಬೇಕು. 1.6 ಲೀಟರ್ ಇಂಜಿನ್. ಪ್ರೈಸಿಂಗ್ ವೈಸ್ ಸರ್? ಪ್ರೈಸಿಂಗ್ ನೋಡ್ತಾ ಇದ್ರೆ ಹೇಮಂತ್ ಸರ್, ಯಾರು ಕೊಡಲ್ಲ ಇಂಟರ್ ಮಾರ್ಕೆಟ್. ಆ ಪ್ರೈಸ್ ಅಲ್ಲಿ ಕೊಡ್ತೀನಿ. ಕಸ್ಟಮರ್ ಬಂದ್ಬಿಟ್ಟು 4,40,000 ಹೇಳ್ತಾರೆ. ಅದು 4,40,000. ಫೈನಲ್ ಆಗಿ ಒಂದು 3,95,000 ಬಂದ್ರೆ ಗಾಡಿ ಕೊಡ್ತೀನಿ. 3,95,000. 3,95,000 ಬಂದ್ರೆ ಗಾಡಿ ಕೊಡ್ತೀನಿ. ಅದರಲ್ಲಿ ಇನ್ನೊಂದು 5,000 ಮೈನಸ್. 3,90,000 ಹೋಗಿ ಸರ್. 3,90,000ಗೆ ಮಾಡ್ಕೊಡ್ತೀರಲ್ಲ. ನೆಕ್ಸ್ಟ್ ಅಮೇಜ್ ಸರ್. ಅಮೇಜ್ ಬಂದ್ಬಿಟ್ಟು 2000 ನೋಡ್ತಾ ಇದ್ದೀರಾ, 13 ಮಾಡಲ್ ಡೀಸೆಲ್ ವೆಹಿಕಲ್, ಸೆಕೆಂಡ್ ಓನರ್. ತುಂಬಾ ಚೆನ್ನಾಗಿದೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ID ಟೆಕ್ ಇಂಜಿನ್ ಅಂತ ಹೇಳ್ತಾರೆ ಇದಕ್ಕೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಕಂಪನಿ ಸಿಸ್ಟಮ್ ಎಲ್ಲ ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಹೇಮಂತ್ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ ರೀಜನಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. ಎಂಟರ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ. ಫೈನಲ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,75,000 ಹೇಳ್ತಾ ಇರೋದು. ಒಂದು 3,45,000, 3,40,000 ಬಂದ್ರೆ ಒಂದು 13 ಮಾಡಲ್ ಅಮೇಜ್ ಡೀಸೆಲ್ ಗಾಡಿ ಕೊಡ್ತೀನಿ. 3,00,000
45,000 3,45,000. ಓಕೆ 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 ಹಾಗೆ ನೆಕ್ಸ್ಟ್ ಇನ್ನೊಂದು ಹಿಯಾನು ಸರ್. ಇಯಾನ್ ನೋಡ್ತಾ ಇದ್ದೀರಾ 2013 ಮಾಡಲ್ ಡಿಲೈಟ್ ಪ್ಲಸ್ ವೇರಿಯಂಟ್ ತುಂಬಾ ಚೆನ್ನಾಗಿದೆ. ₹1 ಖರ್ಚು ಮಾಡಂಗಿಲ್ಲ, ಜಸ್ಟ್ ಪೆಟ್ರೋಲ್ ಹಾಕಿ ಯೂಸ್ ಮಾಡಬೇಕು. ಬರೀ 35,000 ಓಡಿದೆ ಗಾಡಿ. 35,000 ನೋಡಿರೋದು ಗಾಡಿ. 2,70,000 ಕಸ್ಟಮರ್ ಕೋಟಿಂಗ್, ಫೈನಲ್ 2,40,000 ಮಾತ್ರ ಗಾಡಿ ಕೊಡ್ತೀನಿ. ಇದು 2,40,000. ಹೌದು. ನೆಕ್ಸ್ಟ್ ಇನ್ನೊಂದು ಹೋಂಡಾ ಸಿಟಿ ಸರ್. ಹೋಂಡಾ ಸಿಟಿ ಬೇಕು ಅಂತ ಓಡಾಡ್ತೀರಾ ನಮ್ಮ ಹುಡುಗರು, ಬನ್ನಿ ಸಾಗರ್ ಕಾರ್ಸ್ಗೆ. 2009 ಮಾಡಲ್ ಸಿಂಗಲ್ ಓನರ್ ಗಾಡಿ ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಜೊತೆಲಿ ಮಾಡ್ಕೊಡ್ತಾ ಇದೀನಿ. 5 ವರ್ಷದ FC ಇನ್ಶೂರೆನ್ಸ್ 1 ವರ್ಷದ್ದು ಮಾಡ್ಕೊಡ್ತೀನಿ. ಬೆಸ್ಟ್ ಗೊತ್ತಾ, ಕಸ್ಟಮರ್ 3,10,000 ಬೇಕು ಅಂತ ನಾನು ಡೈರೆಕ್ಟ್ಲಿ ಫೈನಲ್ ಮಾಡಿದೀನಿ. 2,85,000 ಬಂದ್ರೆ ಗಾಡಿ ಕೊಡ್ತೀನಿ. ಇನ್ನೊಂದು ರೇಟು ಒಂದು 5,000 ಕಮ್ಮಿ ಮಾಡಿ 280 ಕೊಡ್ತೀನಿ. ಹೋಗಿ 2,80,000. 2,80,000 ಕೊಡ್ತೀನಿ. ಫ್ರೆಂಡ್ಸ್ ಇನ್ನೊಂದು i10 ಇದೆ ನೋಡಿ. i10 ನೋಡ್ತಾ ಇದ್ದೀರಾ, ಸ್ಪೋರ್ಟ್ಸ್ ವೇರಿಯಂಟ್ 2012 ಮಾಡಲ್ ವೆಹಿಕಲ್ ನೋಡ್ತಾ ಇದ್ದೀರಾ. ವೆಹಿಕಲ್ ತುಂಬಾ ಚೆನ್ನಾಗಿದೆ, ಮೈಲೇಜ್ ಗಾಡಿ, ಮೇಂಟೆನೆನ್ಸ್ ಕಮ್ಮಿ ಗಾಡಿ. ಯಾರು ಒಂದು ಸ್ಯಾಂಡ್ರೋ ಪ್ರೈಸ್ ಅಲ್ಲಿ ತಗೊಂತಾ ಇದ್ರೆ ಸ್ಯಾಂಡ್ರೋ ಪ್ರೈಸ್ ಅಲ್ಲಿ ಕೊಡ್ತೀನಿ. ಹೌದಾ? ನೋಡ್ಬೋದು ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ₹1 ಖರ್ಚು ಮಾಡಂಗಿಲ್ಲ. ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 2,75,000 ಹೇಳ್ತಾರೆ. ಫೈನಲ್ 2,65,000 ಬಂದ್ರೆ ಗಾಡಿ ಕೊಡ್ತೀನಿ. ಸರ್ ಸ್ಯಾಂಟ್ರೋ ರೇಟ್ ಎಲ್ಲಿ ಸರ್ ಜಾಸ್ತಿ ಆಗೋಯ್ತು? ಇನ್ನೊಂದು ರೇಟ್ ಸರ್ i10 ಸ್ಪೋರ್ಟ್ಸ್ ಕೊಡ್ತಾ ಇರೋದು 4 ಪವರ್ ವಿಂಡೋ AC. ಸ್ಯಾಂಟ್ರೋದಲ್ಲಿ 2 ಪವರ್ ವಿಂಡೋ ಬರೋದು, 4 ಬರಲ್ಲ. ಆಯ್ತಾ? ಇದರಲ್ಲಿ 4 ಪವರ್ ವಿಂಡೋ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ. 2,65,000 ಫೈನಲ್ ಮಾಡ್ಕೊಡ್ತೀನಿ. 2,65,000. 65,000 ಕೊಡ್ತೀನಿ ಫೈನಲ್. ಇನ್ನೊಂದು ಡಸ್ಟರ್ ನೋಡ್ತಾ ಇದ್ದೀರಾ, 2013 ಮಾಡಲ್ ಡಸ್ಟರ್ ನೋಡ್ತಾ ಇದ್ದೀರಾ. ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. RXZ 110 PS ಇದು ತುಂಬಾ ಚೆನ್ನಾಗಿದೆ. ತಗೊಂಡೋಗಿ ಖರ್ಚು ಮಾಡಂಗಿಲ್ಲ ಸರ್. ಡೀಸೆಲ್ ಗಾಡಿ, ಅಲೋ ವೀಲ್ಸ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ, ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 4,70,000 ಹೇಳ್ತಾ ಇರೋದು. ಫೈನಲ್ 4,40,000 ಬಂದ್ರೆ ಗಾಡಿ ಕೊಡ್ತೀನಿ. 4,40,000. 4,40,000ಗೆ ಒಂದು ಡಸ್ಟರ್ 2013 ಮಾಡಲ್ RXZ 110 PS ಕೊಡ್ತಾ ಇದ್ದೀನಿ. 110 PS. ಓಕೆ ಓಕೆ ಓಕೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಆಡಿ Q3 ಇದೆ. Q3 ಬಗ್ಗೆ ಹೇಳಿ ಸರ್. ಸರ್ ಪ್ರೀಮಿಯಂ ಕಾರ್ಸ್ ಬೇಕು ಅಂತ ನೋಡ್ತಾ ಇರೋರಿಗೆ ಮಾತ್ರ ಬೆಸ್ಟ್ ಕಾರ್ ಪ್ರೀಮಿಯಂ ಕಾರ್ಸ್ ಕೊಡ್ತಾ ಇದ್ದೀನಿ. 2014 ಮಾಡಲ್ ಆಡಿ ಕೊಡ್ತಾ ಇದ್ದೀನಿ, ಅದನ್ನು Q3 ವೇರಿಯಂಟ್ ನೋಡ್ಬೋದು. ವೆಹಿಕಲ್ ತುಂಬಾ ಚೆನ್ನಾಗಿದೆ ಅಂಡ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ನೋಡ್ತಾ ಇದ್ದೀರಾ. ಹೊಸ ಟೈರ್ಸ್ ಇದೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ಸ್ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ₹1 ಖರ್ಚು ಮಾಡಂಗಿಲ್ಲ, ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಇದೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಹೇಮಂತ್ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ ಅರೌಂಡ್ 9,50,000 ಹೇಳ್ತಾ ಇರೋದು. 9,5 ಲಕ್ಷ. ಹೌದು, 9,5 ಲಕ್ಷ ಹೇಳ್ತಾರೆ. ಫೈನಲ್ 8 ಲಕ್ಷ ಬಂದ್ರೆ ಗಾಡಿ ಕೊಡ್ತೀನಿ. ಒಂದು ಆಡಿ ಕೊಡ್ತಾ ಇದ್ದೀನಿ, ಯಾರು ಕೊಡಲ್ಲ. ಬೇರೆ 8 ಲಕ್ಷ ಗಾಡಿ ಕೊಡ್ತೀನಿ. 8 ಲಕ್ಷಕ್ಕೆ ಆಡಿ Q3 ನೋಡ್ತಾ ಇರ್ಬೋದು. ಇಂಟೀರಿಯರ್ ವೈಸ್ ಫೀಚರ್ಸ್ ಏನೇನಿದೆ ಸರ್? ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಆಮೇಲೆ ನಿಮಗೆ ಏರ್ ಬ್ಯಾಗ್, ABS, ಕಂಪನಿ ಸಿಸ್ಟಮ್ ಬರುತ್ತೆ. ನಿಮಗೆ ಆಲ್ಮೋಸ್ಟ್ 6 ಏರ್ ಬ್ಯಾಗ್ಸ್ ಬರುತ್ತೆ ಇದರಲ್ಲಿ ನಿಮಗೆ. ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಫುಲ್ಲಿ ಆಪ್ಷನ್ ಅಂತ ಹೇಳ್ಬೋದು. ಆಡಿ Q3 ಕೊಡ್ತಾ ಇದ್ದೀನಿ. ಎಂಟೈರ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್, ಬರೀ 8 ಲಕ್ಷ ಕೊಡ್ತಾ ಇದ್ದೀನಿ. 8 ಲಕ್ಷಕ್ಕೆ.